ನಮಸ್ಕಾರ. ಷಡ್ಯಂತ್ರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಧರ್ಮಸ್ಥಳ ಅನ್ನುವ ಪ್ರಕರಣ ಈಗ ಕೇವಲ ಒಂದು ಕೇಸ್ ಆಗಿ ಉಳಿದುಕೊಂಡಿಲ್ಲ. ಒಂದು ಧರ್ಮ ಯುದ್ಧದ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಧರ್ಮಸ್ಥಳ ಪ್ರಕರಣ ಧರ್ಮ ಯುದ್ಧ ಆಗಿದ್ದು ಯಾಕೆ, ಹೇಗೆ, ಇದರ ಜೊತೆಗೆ ಇಡೀ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ. ಪದೇ ಪದೇ ಧರ್ಮಸ್ಥಳದ ವಿರುದ್ಧ ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆ, ಆ ಸಿಂಡಿಕೇಟಲ್ಲಿ ಪ್ರಭಾವಿಗಳಿದ್ದಾರೆ, ಅವರಿಗೆ ಫಂಡಿಂಗ್ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅದೇ ಸಂದರ್ಭದಲ್ಲಿ ಇಲ್ಲ, ಧರ್ಮಸ್ಥಳದಲ್ಲಿ ಅಧರ್ಮ ನಡೀತಾ ಇದೆ, ಅಧರ್ಮಿಗಳಿದ್ದಾರೆ, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂಥ ಒಂದಿಷ್ಟು ಹೋರಾಟಗಾರರು ಕೂಡ ಇದ್ದಾರೆ. ಹಾಗಾದರೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಧರ್ಮ ಯುದ್ಧದಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ? SIT ತನಿಖೆ, ಬುರುಡೆ ಪುರಾಣ, ಷಡ್ಯಂತ್ರದ ಸಮರ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಫೋಟೋ, 10 ಕತೆ. DK ಶಿವಕುಮಾರ್ ಹೇಳಿದ್ದು ನಿಜಾನಾ? ತನಿಖೆಗೂ ಮೊದಲೇ ಷಡ್ಯಂತ್ರ ಅಂತ DK ಶಿವಕುಮಾರ್ ಹೇಳಿದ್ಯಾಕೆ? ನೋಡಿ, ಇಡೀ ಪ್ರಶ್ನೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಎಲ್ಲರ ಗಮನ ಸೆಳೆದಿದ್ದು, ಹೌದು ನಿಜ, SIT ತನಿಖೆ ಆಗ್ತಾ ಇದೆ, SIT ತನಿಖೆ ಮಾಡ್ತಾ ಇದೆ. ಉತ್ಖನನ, ಅದರಲ್ಲಿ ಏನು ಸಿಕ್ತು ಏನು ಸಿಕ್ಕಿಲ್ಲ ಅನ್ನೋದರ ಬಗ್ಗೆ ಸದನಕ್ಕೆ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಇನ್ನೂ ತನಿಖೆ ಆರಂಭ ಆಗ್ತಾ ಇದೆ ಅಂತ ಗೃಹ ಸಚಿವರು ಹೇಳಿದ್ರೆ, ಸರ್ಕಾರದ ಭಾಗವಾಗಿರುವಂತಹ DK ಶಿವಕುಮಾರ್ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರು. ಹಾಗಾದ್ರೆ ಈ ಷಡ್ಯಂತ್ರದ ಹಿಂದೆ ಕಾಂಗ್ರೆಸ್ ಇದೆಯಾ? ಯಾಕೆ ಅಂತ ಹೇಳಿದ್ರೆ, ಷಡ್ಯಂತ್ರದ ಹಿಂದೆ ಸಸಿಕಾಂತ್ ಸೆಂಥಿಲ್ ಇದ್ದಾರೆ ಅನ್ನುವ ಆರೋಪವನ್ನ ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಹೊಸ ಬಾಂಬ್ ಸಿಡಿಸಿದ್ರು. SITಗೆ ಕಾಂಗ್ರೆಸ್ ಹೈಕಮಾಂಡ್ ಮೂಲಕ ಸಸಿಕಾಂತ್ ಸೆಂಥಿಲ್ ಒತ್ತಾಯವನ್ನ ಮಾಡಿದ್ರು, ಒತ್ತಡ ಹಾಕಿದ್ರು. ಹಾಗಾದ್ರೆ DK ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಷಡ್ಯಂತ್ರದ ಮಾತು, ಇದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಹೇಳಿಕೆ, ಸತ್ಯ ಏನು? ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುನ್ನ DK ಶಿವಕುಮಾರ್ ಏನು ಮಾತನಾಡಿದ್ರು ನೋಡ್ಕೊಂಡು ಬನ್ನಿ. ಆಯ್ತು, ಹೋಟೆಲ್ ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಯಂತ್ರ, ಇದು ನಾನು ಯಾರ್ದು ಅಂತ ನಾನು ಹೇಳುದು, ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಇದನ್ನ ಮಾತಾಡಕ್ ಹೋಗುದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ, ನೂರಾರು ವರ್ಷ, ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡಕ್ಕೆ ಹೊರಟಿರುವಂತದ್ದು ಒಂದಿದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದೀವಿ, ಗೌರವ ಕೊಡ್ತಾ ಇದೀವಿ. ಬಟ್ ಅದೇನಾಯ್ತು ಅಂತಂದ್ರೆ, ಕೋರ್ಟ್ ಅಲ್ಲಿ ಹೋಗಿ ಅವನ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನ ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದೀವಿ. ನಮ್ಮ CLP ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಳೂರು, ಆಮೇಲೆ ನಮ್ಮ ಪ್ರಕಾರ ರೈ ಪುತ್ತೂರು, ಅವರೆಲ್ಲ ಬಹಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಒಂದು ಕಡೆ DK ಶಿವಕುಮಾರ್ ಷಡ್ಯಂತ್ರದ ಮಾತನಾಡಿದ್ರು. ಇದೇ ವಿಚಾರವನ್ನ ಇಟ್ಕೊಂಡು ಸದನದಲ್ಲಿ R ಅಶೋಕ್ ಅವರು ಮಾತನಾಡಿದ್ರು. ಹಾಗಾದ್ರೆ R ಅಶೋಕ್ ಅವರ ಮಾತು ಏನಾಗಿತ್ತು ನೋಡ್ಕೊಂಡ್ ಬನ್ನಿ. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗೆ 1000 ಕಂಪ್ಲೇಂಟ್ ಬರ್ತತೆ. ನನ್ನ ಮಗನ್ನ ಹೊಡೆದಾಕಿದ್ರು, ನನ್ನ ಮಗ ಕೊಲೆ ಮಾಡಿದ್ರು, 1000 ಬರ್ತೈತೆ. ಹಂಗಾರೆ 1000ಕ್ಕೂ SIT ಮಾಡಿದೀರಾ? ಇದಕ್ಕೆ ಯಾಕೆ ಮಾಡಿದ್ರಿ? ಇವತ್ತು ಧರ್ಮಸ್ಥಳದ ಮಾನ ಹರಾಜಾಯ್ತಲ್ಲ, ಕಟ್ಕೊಡ್ತೀರಾ ನೀವು? ಈ ಸರ್ಕಾರ ಕಟ್ಕೊಡ್ತೀರಾ ಹೇಳಿ? ಧರ್ಮಸ್ಥಳದ ಮಾನ ಹರಾಜಾಗಿದೆ, ಕಟ್ಕೊಡ್ತೀರಾ ನೀವು ಸರ್ಕಾರ? ಇದರಿಂದ ಯಾರಿದ್ದಾರೆ ನಮ್ಗೆ? ಇವನ್ ಯಾರೋ ಇವನ್ ಬಿಟ್ಬಿಡಿ, ಇವನೆಲ್ಲ ಮುಖ್ಯ.
ಇದರಿಂದ ಇರುವಂತ ಕುತಂತ್ರ ಯಾವುದು? ಇದರಿಂದ ಇರೋ ಕುತಂತ್ರ ಯಾವುದು? ಇದರಿಂದ ಇರೋ ಗ್ಯಾಂಗ್ ಯಾವುದು? ಅದು ಬೇಕು ನಮಗೆ. ಇದರಿಂದ ಷಡ್ಯಂತ್ರ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಬೆಂಬಲ ಕೊಡ್ತೀನಿ ನಾನು. ಷಡ್ಯಂತ್ರ ಇದೆ ಅಂತ ಅವರು ಷಡ್ಯಂತ್ರ ಯಾರು ಹೇಳ್ಬೇಕು? ಬಹಿರಂಗ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಇಲ್ಲ, ನಾವು ಬಿಡಲ್ಲ. ಅವರು ಈ ಷಡ್ಯಂತ್ರ ಯಾಕೆ ಹೇಳಿದ್ರು? ಈ ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾಕೆ ಹೇಳಿದ್ರು? ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು 100 ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ, ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ. ಆರ್ ಅಶೋಕ್ ಅವರು ಕೂಡ ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳದ ವಿರುದ್ಧ ಅಂತ ಹೇಳಿಕೆಯನ್ನು ಕೊಟ್ಟರು. ಒಂದು ಕಡೆ ಸರ್ಕಾರದ ಪರವಾಗಿ ಸರ್ಕಾರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಹೇಳಿದ್ರು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಷಡ್ಯಂತ್ರ ಅಂತ ಹೇಳಿದ್ರು. ಇದರ ನಡುವೆ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಇದೇ ಮಾತನ್ನು ಆಡಿದರು. ಹಾಗಾದ್ರೆ ಏನು ಮಾತನಾಡಿದ್ರು ನೋಡ್ಕೊಂಡ್ಬನ್ನಿ. This girl was never come into our picture because they were all our staff. They came running on the same day, and I informed the government and made them to immediately find the culprit. So we have nothing to do except that informing police. And the allegations were thrown on us, our family members, where they were not in India, they were abroad. When they were abroad, the allegations were thrown on them saying that they have done this. Actually, on the said day they were in other countries, states. For education they had gone there. And totally this is baseless, and somehow we have been pulled into that. ನೋಡಿ, ಇಡೀ ಪ್ರಕರಣವನ್ನು ನೋಡ್ತಾ ಇದ್ರೆ ಎರಡು ರೀತಿಯಾಗಿ ವಾದ ಪ್ರತಿವಾದ ಇದೆ. ಒಂದು, ಧರ್ಮಸ್ಥಳದಲ್ಲಿ ಅಧರ್ಮ ನಡೆದಿದೆ, ಹೀಗಾಗಿ SIT ತನಿಖೆ ಆಗಬೇಕು ಅಂತ ಹೇಳಿ ಒಂದು ವರ್ಗ ಮತ್ತು ಒಂದು ಹೋರಾಟಗಾರರ ಮಾತು. ಹಾಗಾದರೆ ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಧರ್ಮ ನಡೆದಿದ್ಯಾ ಅನ್ನುವ ಪ್ರಶ್ನೆ. ಇದರ ಜೊತೆಗೆ ಮತ್ತೊಂದು ವಾದ ಮತ್ತು ಮತ್ತೊಂದು ಹೋರಾಟಗಾರರ ಪ್ರಶ್ನೆ ಇಷ್ಟೇ, ಅಧರ್ಮಿಗಳು ಒಂದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ ಅಂತ. ಅಧರ್ಮಿಗಳು ಒಂದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ. ಹಾಗಾದರೆ ಎರಡೂ ಕಡೆ ಕಾಮನ್ ಆಗಿರುವಂಥದ್ದು ಷಡ್ಯಂತ್ರ ಷಡ್ಯಂತ್ರ ಷಡ್ಯಂತ್ರ. ಸೊ ಷಡ್ಯಂತ್ರವನ್ನು ನಡೆಸಿದ್ಯಾರು, ಯಾವ ಕಾರಣಕ್ಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಬಿಜೆಪಿ ವಕ್ತಾರರಾಗಿರುವಂಥ ಉತ್ಕರ್ಷ್, ಅದೇ ರೀತಿಯಾಗಿ JDS ವಕ್ತಾರರಾಗಿರುವಂಥ ನಾಗೇಂದ್ರ, ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ಕರ್ಷ್, ನಾನು ಆಗಲೇ ಒಂದು ಇಂಟ್ರಡಕ್ಷನ್ ಹೇಳ್ತಾ ಇದ್ದೆ, ಧರ್ಮಸ್ಥಳ ಕೇವಲ ಒಂದು ಕೇಸ್ ಆಗಿಲ್ಲ, ಇದು ಧರ್ಮ ಯುದ್ಧವಾಗಿ ಆಲ್ಮೋಸ್ಟ್ ಟರ್ನ್ ಆಗಿದೆ. ಇದಕ್ಕೆ ಕಾರಣ ಷಡ್ಯಂತ್ರ. ನೋಡಿ, ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದಷ್ಟು ಪ್ರಮುಖ ಅಂಶಗಳನ್ನು ನಾನು ಜನಗಳ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. 2020ರಲ್ಲಿ ಇದೇ ಸಿದ್ದರಾಮಯ್ಯ ಅವತ್ತು ವಿರೋಧ ಪಕ್ಷದ ನಾಯಕರು, ಇವತ್ತು ಮುಖ್ಯಮಂತ್ರಿಗಳು, KJ ಹಳ್ಳಿ DJ ಹಳ್ಳಿ ಘಟನೆ ಆದಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾರೋ ಒಬ್ಬ ಅನಾಮಿಕ ಒಂದು ಪೋಸ್ಟನ್ನು ಹಾಕಿದ್ದಾನೆ, ಆ ಪೋಸ್ಟನ್ನು ಹಾಕಿರುವ ಕಾರಣಕ್ಕೆ ಇವತ್ತು ಅವ್ರು ಇಡೀ ಪೊಲೀಸ್ ಸ್ಟೇಷನ್ ಸುಟ್ಟಿರ್ಬೋದು, ಅವ್ರ ಮನಸ್ಸಿಗೆ ನೋವಾಗಿದೆ ಅಂತ. ಆದರೆ ಇವತ್ತು ನಾನೊಬ್ಬ ಹಿಂದೂ ಆಗಿ ಹೇಳ್ತೇನೆ, 800 ವರ್ಷಗಳ ಇತಿಹಾಸ ಇರತಕ್ಕಂಥ ಧರ್ಮಸ್ಥಳದ ಬಗ್ಗೆ ಯಾವೆಲ್ಲ ರೀತಿಯ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಹಾಗಾದರೆ ನಾವೇನು ಮಾಡಬೇಕೆನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಅನಾಮಿಕ ಮುಸುಕುದಾರಿ ಬುರುಡೆಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇದು ಯಾವ ರೀತಿ ಇದೆ ಅಂತಂದರೆ, ಯಾವುದೋ ಒಂದು ಕಟ್ಟುಕತೆ ರೀತಿಯಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋವಂಥದ್ದು ಎಲ್ಲರೂ ಕೂಡ ಗೊತ್ತಾಗಬೇಕು. ಒಬ್ಬ ಮುಸುಕುದಾರಿ ಬುರುಡೆಯನ್ನು ತೊಗೊಂಡೋಗಿ ನಾನು ಇವತ್ತು 100 ಶವಗಳನ್ನು ಉತ್ತಿದ್ದೇನೆ ಅಂತಂದರೆ ನೀವು ಇಮಿಡಿಯೇಟಾಗಿ SIT ಫಾರ್ಮ್ ಮಾಡ್ತೀರಾ. ಆದರೆ ಇವತ್ತಿಗೂ ಸಾವಿರಾರು ಕೇಸ್ಗಳು, ಇವತ್ತೊಂದು ಹಳ್ಳಿ ಭಾಗದಲ್ಲಿ ಒಬ್ಬ ವ್ಯಕ್ತಿ ಇಸ್ಪೀಟ್ ಆಡ್ತಾ ಇದ್ದಾನೆ, ಸರ್ ಬಂದು ಹಿಡ್ಕೊಳ್ಳಿ ಅಂತಂದರೆ ಯಾರು, ಏನು, ಯಾವ ರೀತಿ ಆಡ್ದ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಇವತ್ತಿನ ವ್ಯವಸ್ಥೆಯಲ್ಲಿ ಒಬ್ಬ ಅನಾಮಿಕ ನೀವು ಫ್ಯಾಕ್ಟ್ ಚೆಕ್ಕನ್ನು ಮಾಡದೆ, ಒಂದು ಬ್ಯಾಕ್ಗ್ರೌಂಡ್ ಚೆಕ್ಕನ್ನು ಮಾಡದೆ ಇಮಿಡಿಯೇಟ್ SIT ಫಾರ್ಮ್ ಮಾಡ್ತೀರಾ? ಯಾವ ಆಧಾರದ ಮೇಲೆ ಫಾರ್ಮ್ ಮಾಡ್ತೀರಾ ನೀವು? ಆ ವ್ಯಕ್ತಿ, ಆ ಅನಾಮಿಕ ಭೀಮಾ ಅಂತ ಏನು ವ್ಯಕ್ತಿನ, ಅವನೇ ಹೇಳ್ತಾನೆ ನನಗೆ ನಿರ್ದೇಶನಗಳು ಬರ್ತಾ ಇದೆ, ಏನೇನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ಮೊನ್ನೆ ಪಾಯಿಂಟ್ 30ನಲ್ಲಿ ಅಗಿಬೇಕಾದ್ರೆ ಇಮಿಡಿಯೇಟಾಗಿ ಅಲ್ಲೇನು ಸಿಗಲ್ಲ ಅಂತ 11A 11B ಕಡೆ ಡೈವರ್ಟ್ ಮಾಡಿಬಿಟ್ರು, ಇಲ್ಲೇನು ಇಲ್ಲ ಅಲ್ಲಿ ಬನ್ನಿ ಅಂತ. ಹಾಗಾದರೆ ಇದು ವ್ಯವಸ್ಥಿತವಾಗಿ ಷಡ್ಯಂತ್ರದ ಭಾಗವೇ. ಬಹಳ ಸ್ಪಷ್ಟವಾಗಿ ಅಷ್ಟು ಈಸಿಯಾಗಿ ನೀವು SIT ಫಾರ್ಮ್ ಮಾಡ್ತೀರಾ ಅಂತ ನಾಳೆ ಇನ್ನೊಬ್ಬ ಬಂದು ಇನ್ನೊಂದೇನೋ ಆರೋಪ ಮಾಡ್ತಾನೆ, ಹಾಗಾದರೆ SIT ಫಾರ್ಮ್ ಮಾಡ್ಬಿಡ್ತೀರಾ? ಸರ್ಕಾರದ ವ್ಯವಸ್ಥೆ ಅಷ್ಟು ಹಣವನ್ನು ಅಲ್ಲಿ ನೀವು ವ್ಯಯ ಮಾಡ್ತೀರಾ?
ಮೂರನೇ ಬಹಳ ಪ್ರಮುಖ ಅಂಶ ಏನು, ಸುಜಾತಾ ಭಟ್ರ ಒಂದು ಹೆಸರು ಇಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ. ಸುಜಾತಾ ಭಟ್ರ ಭಾವನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೂ ಆ ಮಹಿಳೆಗೆ ಏನು ಸಂಬಂಧ ಇಲ್ಲ, ಆ ಮಹಿಳೆಗೆ ಮಗು ಕೂಡ ಇಲ್ಲ ಅಂತ. ಅವಳು ಕೇರ್ ಟೇಕರ್ ಆಗಿ ಕೆಲಸ ಮಾಡುವಂತ ಸಂದರ್ಭ ಓನರ್ನ ಮನೆಯಲ್ಲಿರ್ತಾರೆ, ಓನರ್ನ ಮಗ ಮತ್ತೆ ಸೊಸೆ ಇಬ್ರು ಕೂಡ ತೀರೋಗಿರ್ತಾರೆ. ಆ ವಾಸಂತಿ ಎನ್ನುವಂತ ಓನರ್ನ ಸೊಸೆಯ ಫೋಟೋವನ್ನು ತೋರಿಸ್ಬಿಟ್ಟು ಇವತ್ತು ಈಕೆನೆ ಅನನ್ಯ ಭಟ್ ಅಂತ ಹೇಳಿರುವಂಥದ್ದು ಸಮಾಜದ ಮುಂದೆ ಬಟಾ ಬಯಲಾಗಿದೆ. ಇದಕ್ಕಿಂತ ವ್ಯವಸ್ಥಿತ ಷಡ್ಯಂತ್ರ ನಿಮ್ಗೆ ಏನಾದ್ರೂ ಕಾಣ್ಲಿಕ್ಕೆ ಸಿಗ್ತದ? ಮತ್ತೆ ಇವತ್ತು ಸಮೀರ್ MD ಎನ್ನುವಂತ ಒಬ್ಬ ಯೂಟ್ಯೂಬರು, ಯಾರು ಯೂಟ್ಯೂಬರ್ಸ್ ಇವರು? ಒಬ್ಬ ಯಾವುದೇ ರೀತಿಯ ಒಂದು ಪ್ರೂಫ್ ಇಲ್ಲದೆ ಒಂದು ವಿಡಿಯೋನ ಮಾಡಿಬಿಡ್ತಾನೆ ಸುಜಾತಾ ಭಟ್ನ ವಿಚಾರದಲ್ಲಿ. ಹಾಗಾದ್ರೆ ಇವತ್ತು ವ್ಯವಸ್ಥಿತವಾಗಿ ಬಟಾ ಬಯಲಾಗಿದೆ ಸಮಾಜ, ಅವನನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತೀರಾ? ಇವತ್ತು ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಫಾರಿನ್ ಫಂಡ್ ಇರ್ಬೋದು, ಇವೆಲ್ಲವೂ ಕೂಡ ಅವ್ರಿಗೆ ತಲುಪ್ತಾ ಇದೆ. ಇದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೇಕು ಸಮಾಜದ ಮುಂದೆ. ಹಾಗಾದ್ರೆ ಅವ್ರ ಮೇಲೆ ಯಾಕೆ ಒಂದು FIR ಆಗಿಲ್ಲ, ಯಾಕೆ ಅವರನ್ನ ನೀವು ಅರೆಸ್ಟ್ ಮಾಡುವಂತ ಕೆಲಸ ಮಾಡಲಿಲ್ಲ? ಇಷ್ಟೆಲ್ಲ ಅಂಶಗಳು ನಿಮ್ಮ ಮುಂದೆ ಇದೆ. ಇಷ್ಟೆಲ್ಲ ಪ್ರಮುಖ ಅಂಶಗಳನ್ನು ಹಿಡ್ಕೊಂಡು ನೀವು SIT ಫಾರ್ಮ್ ಮಾಡಿ ನಾವು ನಂಬಿರುವಂತಹ ಧರ್ಮಸ್ಥಳದ ಬಗ್ಗೆ ಇವತ್ತು ಹೆಸರು ಹಾಳಾಗ್ತಾ ಇದೆ ಸಮಾಜದ ಮುಂದೆ. ನೀವು ಯಾವ ಬೇಸಿಸ್ ಮೇಲೆ ಮಾಡ್ತೀರಾ? ಇವತ್ತು ಯಾರಿದ್ರಿಂದ ಇದನ್ನ ಬಹಳ ಸ್ಪಷ್ಟವಾಗಿ ನಕ್ಸಲರು, ಕಮ್ಯುನಿಸ್ಟರು, ಲೆಫ್ಟಿಸ್ಟ್ಗಳು ಇದರಿಂದ ಇರ್ತಕ್ಕಂಥದ್ದು. ವ್ಯವಸ್ಥಿತವಾಗಿ ಸರ್ಕಾರದ ಮೇಲೆ ಪ್ರೆಷರ್ ಅನ್ನ ತಂದು ಇದನ್ನ ಮಾಡಲೇಬೇಕು, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬೇಕೆನ್ನುವಂತ ಭಾವನೆ ಇಟ್ಕೊಂಡೆ ಇದನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ನ MP ಶಶಿಕಾಂತ್ ಸೆಂಥಿಲ್ ಅವರು ಹಿನ್ನೆಲೆ ಗೊತ್ತಿಲ್ವ ನಮಗೆ? ಅವ್ರು ಯಾವ ಹಿನ್ನೆಲೆಯಿಂದ ಬಂದು ಅವರ ಸಿದ್ಧಾಂತ ಏನು, ವಿಚಾರ ಏನು ಅಂತ. ಸೊ ಹಾಗಾಗಿ ಇದ್ರ ಬಗ್ಗೆ ಇವತ್ತಿನ ಕಾಂಗ್ರೆಸ್ನ ಸರ್ಕಾರ ಮೊದಲು ಉತ್ತರ ಕೊಡಬೇಕು. ಇವತ್ತು ಸರಿಯಾಗಿ ನಿಮಗೆ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ. ಇವತ್ತಲ್ಲಿ ಅವ್ನು ಯಾರೋ ಅನಾಮಿಕ ಬಂದು ಹೇಳ್ತಾನೆ ಅನ್ನೋ ಕಾರಣಕ್ಕೆ ನೀವು ಗುಂಡಿಗಳ ಮೇಲೆ ಗುಂಡಿಗಳನ್ನ ಹಾಕೊಂಡು ಕೂತೀರಿ. ಇದೇನು ನಾಟಕ ಮಾಡ್ತಾ ಇದೀರ ನೀವು? ಜನ ಏನು ನಿಮಗೆ ಮೂರ್ಖರ ತರ ಕಾಣಿಸ್ತಾ ಇದ್ದಾರಾ? 800 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ರಿ ಧರ್ಮಸ್ಥಳಕ್ಕೆ. ಒಂದು ಸಾಮಾನ್ಯ ಯಾವುದೋ ಒಂದು ಸಾಮಾನ್ಯ ಜನ ಹೋಗ್ತಕ್ಕಂಥದ್ದಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಂಬುವಂತ ಆರಾಧ್ಯ ದೇವ ಮಂಜುನಾಥನ ಬಗ್ಗೆ ಅವಹೇಳನಕಾರಿ ಮಾಡ್ತಾರೆ. ನೋಡ್ಕೊಂಡೇ ಸುಮ್ಮನೆ ಕೂರ್ಲಿಕ್ಕಾಗುತ್ತೆ? ಇದ್ರ ಬಗ್ಗೆ ಮಾತಾಡ್ಬೇಕು. ಇದಕ್ಕಿಂತ ಸ್ಪಷ್ಟವಾಗಿ DK ಶಿವಕುಮಾರ್ ಅವರೇ ಹೇಳಿದ್ರಲ್ಲ ಷಡ್ಯಂತ್ರ ಅಂತ, ಅವರೇ ಹೇಳ್ತಾ ಇದ್ದಾರೆ ಷಡ್ಯಂತ್ರ ಅಂತ. ಹಂಗಾದ್ರೆ ಇದಕ್ಕಿಂತ ನಿಮ್ಗೆ ಉದಾಹರಣೆ ಇನ್ನೇನು ಬೇಕು? ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಮೊದಲನೇ ತಪ್ಪು ಸರ್ಕಾರ ಮಾಡಿದಂಥದ್ದು. ಯಾರೋ ಒಬ್ಬ ಅನಾಮಿಕ ಬಂದು ಇಲ್ಲಿ ಬುರುಡೆ ಹೂತಿಟ್ಟಿದ್ದೀನಿ ಅಂತಂದ್ರೆ ನೀವು ಫ್ಯಾಕ್ಟ್ ಚೆಕ್ ಅನ್ನ ಮಾಡದೆ, ಬ್ಯಾಕ್ ಗ್ರೌಂಡ್ ಅನ್ನು ಚೆಕ್ ಮಾಡದೆ ಹೇಗೆ SIT ಕೊಟ್ರಿ? ಬಟ್ ಆರಂಭದಲ್ಲಿ ನೀವು ಕೂಡ ಸ್ವಾಗತಿಸಿದ್ರಿ. ಅಶೋಕ್ ಅವರು ಸ್ವಾಗತಿಸಿದ್ರು, ವಿರೋಧ ಪಕ್ಷದ ನಾಯಕರು. ಅದೇ ರೀತಿಯಾಗಿ ವಿಜೇಂದ್ರ ಅವರು ಸ್ವಾಗತಿಸಿದ್ರು. ಹೌದು, ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, ಒಂದು ಷಡ್ಯಂತ್ರ ನಡೀತಾ ಇದೆಯಾ ಇಲ್ವಾ ಅನ್ನೋದು ಒಂದು ತನಿಖೆಯಿಂದ ಗೊತ್ತಾಗಲಿ ಅಂತ ಹೇಳಿ ಇವತ್ತು ಕೂಡ ವೀರೇಂದ್ರ ಹೆಗಡೆ ಅವರು ಮಾತನಾಡಿದರು. SITಯನ್ನು ಸ್ವಾಗತಿಸಿದ್ದಾರೆ. SIT ಇಂದಲೇ ಎಲ್ಲವೂ ಕೂಡ ಸತ್ಯ ಹೊರಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ನೋಡಿ, ನಾವು SIT ಅನ್ನೋದ್ರ ಬಗ್ಗೆ ಬಂದಾಗ ನಾವು ಹೇಳಿರ್ತಕ್ಕಂಥದ್ದು ಸರಿ, SIT ಫಾರ್ಮ್ ಮಾಡಿದ್ರಲ್ಲ, ಇವತ್ತು ನಿಮ್ಗೆ ಅಲ್ಲಿ ಏನೂ ಸಿಕ್ತೇ ಇಲ್ಲ ಅಂತ 13 ಕಡೆ ನೀವು ಭೂಮಿ ಹಗ್ದಿದ್ದೀರಾ. ನಿಮ್ಗೆ ಏನ್ ಸಿಕ್ತು? ಏನಾದ್ರೂ ನಿಮಗೆ ಅವಶೇಷಗಳು ಸಿಕ್ತಾ, ಅಥವಾ ಅಲ್ಲಿ ಏನಾದ್ರು ಡೆಡ್ ಬಾಡಿ ಸಿಕ್ತಾ, ಅಥವಾ ಏನಾದ್ರೂ ಮೂಳೆಗಳು ಸಿಕ್ತಾ? ನಿಮ್ಗೆ ಏನೂ ಕೂಡ ಸಿಕ್ಕಿಲ್ಲ. ಸಿಕ್ಕಿದೆ ಒಂದು ಡೆಡ್ ಬಾಡಿ, ಅದು ಮೂಳೆಗಳು, ಅದು ಗಂಡಸಿನ ಮೂಳೆಗಳು ಅಂತ ಗೊತ್ತಾಗಿದೆ. ನಿಮಗೆ ಬಹಳ ಸ್ಪಷ್ಟವಾಗಿ ಇನ್ನೊಂದು ಮಾಹಿತಿ ಕೊಡ್ತೀನಿ. FSL ನ ಒಂದು ಸೈಂಟಿಫಿಕ್ ರಿಪೋರ್ಟ್ಸ್ ನ ಪ್ರಕಾರ 10-15 ವರ್ಷದಿಂದ ಹೂತಿಟ್ಟಿರ್ತಕ್ಕಂಥ ದೇಹವನ್ನ ತೆಗೆದ್ರೆ ನಿಮಗೆ ಬರೀ ಗಂಡು ಅಥವಾ ಹೆಣ್ಣು ಅನ್ನೋದು ಅಷ್ಟೇ ಗೊತ್ತಾಗ್ತದೆ. ಅಲ್ಲಿ ಅತ್ಯಾಚಾರ ಆಗಿದೆಯಾ ಮತ್ತೊಂದು ಏನೂ ಕೂಡ ಗೊತ್ತಾಗೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ವ್ಯವಸ್ಥಿತವಾಗಿ ಷಡ್ಯಂತ್ರ ಆಗ್ತಿದೆ. ಇಲ್ಲಾಂದ್ರೆ ಇಷ್ಟು ವರ್ಷಗಳು ಇಲ್ಲದೆ ಇದ್ದಂಥ ವ್ಯಕ್ತಿ ಹೀಗೆ ಬಂದು ಈಗ ಮಾಡಿದೀನಿ ಅಂತ ಹೇಳಕ್ ಹೇಗೆ ಸಾಧ್ಯ? ಸರಿ ಆಯ್ತು, ಇವತ್ತು ಇದೇ ಭೀಮಾ ಎನ್ನುವಂತ ವ್ಯಕ್ತಿ ಸಾವಿರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ರು. 2014 ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಹಾಗಾದ್ರೆ ಸೌಜನ್ಯ ಕೊಲೆ ಆಗಿದ್ದು 2012ರಲ್ಲಿ. ಹಾಗಾದ್ರೆ ಸೌಜನ್ಯನ ಹೂತಿಟ್ಟಿದ್ದು ಕೂಡ ಇದೇ ವ್ಯಕ್ತಿ ಭೀಮಾನೇ ಇರ್ಬೇಕಲ್ವಾ? ಹಾಗಾದ್ರೆ ಸೌಜನ್ಯನ ದೇಹ ಸಿಕ್ತು, ಇವರು ದೇಹ ಯಾಕೆ ಸಿಗ್ಲಿಲ್ಲ? ಮತ್ತೆ ಯಾಕೆ ಇವರ ಅವಕಾಶಗಳು ಸಮಾಜದ ಮುಂದೆ ಬರಲಿಲ್ಲ? ಹಾಗಾದ್ರೆ ಒಬ್ಬ ವ್ಯಕ್ತಿ ಸಾವಿರಾರು ಶವಗಳನ್ನು ಹೂತಿಡಕ್ ಹೇಗ್ ಸಾಧ್ಯ? ಸರಿ, ಆ ಸಾವಿರಾರು ಶವಗಳನ್ನ ಹೂತಿಟ್ಟ ಅಂತಾನೆ ಇಟ್ಕೊಂಡ್ರು ಕೂಡ ಆ ಸಾವಿರಾರು ಶವಗಳ ತಂದೆ, ತಾಯಿ, ಅಣ್ಣ, ತಮ್ಮ ಯಾರೂ ಇಲ್ವಾ? ಒಂದು ಕಂಪ್ಲೇಂಟ್ ಕೂಡ ಫೈಲ್ ಆಗಿಲ್ವಲ್ಲ? ಇದ್ರ ಬಗ್ಗೆ ಮಾಹಿತಿ ಕೊಡಿ. ನೀವು ಜನರನ್ನ ಮೂರ್ಖ ಅನ್ಕೋಬೇಡಿ. ಜನರನ್ನ ದಾರಿ ತಪ್ಪಿಸಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಇದೆಯಲ್ವಾ, ಇದನ್ನ ಯಾರು ಒಪ್ಪಕ್ ಸಾಧ್ಯ ಇಲ್ಲ. ನೀವು ಬರೀ ಒಂದು ಪೋಸ್ಟ್ ಹಾಕಿದಾಗ ಇಡೀ ಪೊಲೀಸ್ ಸ್ಟೇಷನ್ ಸುಟ್ರಿ, ಆಗ ನಿಮಗೆ ಧಾರ್ಮಿಕ ಭಾವನೆ ಧಕ್ಕೆ ಆಯ್ತು ಅಂತ ಮಾತನಾಡ್ತೀರಾ? ಹಾಗಾದ್ರೆ ಇವತ್ತು ಕಂಡಲ್ಲಿ ಮಂಜುನಾಥನನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥದ್ದು, ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಅತ್ಯಂತ ತುಚ್ಛವಾಗಿ ಕಾಣ್ತಕ್ಕಂಥ ಮನಸ್ಸಿಗೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಹಿಂದೂಗಳು? ಇಷ್ಟೊಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದೆಯಲ್ಲ, ಒಬ್ಬ ವ್ಯಕ್ತಿ ಬಹಳ ಸ್ಪಷ್ಟವಾಗಿ ನೀವು ಯೋಚನೆ ಮಾಡಿ, ಸಾವಿರಾರು ಶವಗಳನ್ನು ಊತಾಡಕ್ ಹೇಗ್ರಿ ಸಾಧ್ಯ? ಬಟ್ ಆ ವ್ಯಕ್ತಿ ಹೇಳಿದ ಪ್ರಕಾರ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಾನು ಒಬ್ಬನೇ ಹೂತಾಕಿಲ್ಲ, ನನ್ನ ಜೊತೆಲಿ ಇನ್ನಷ್ಟು ಮಂದಿ ಇದ್ದಾರೆ, ರಾಜು ಅಂತ ವ್ಯಕ್ತಿ ಕೂಡ ಇದ್ದಾರೆ, ನಮ್ಮ ಭಾವ ಇದ್ದ ಅಂತ ಅದನ್ನ ಹೇಳಿದ್ದು ಒಂದು ಅದ್ರ ಬಗ್ಗೆ ಕ್ಲಿಯರ್ ಮಾಡಿದ್ದಾರೆ. ಇದರ ಜೊತೆಗೆ ಹೌದು, ಷಡ್ಯಂತ್ರ ನಡೆಸ್ತಾ ಇದ್ರೆ ಆರೋಪ ಪ್ರತ್ಯಾರೋಪ ಮತ್ತು ಅಪಪ್ರಚಾರ ಮಾಡ್ತಾ ಇದ್ರೆ ಈಗಾಗಲೇ ಕೂಡ ಸರ್ಕಾರ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಗೃಹ ಸಚಿವರು ಒಂದು ಮಾತು ಹೇಳಿದ್ರು ನೋಡಿ, ಯಾರು ಷಡ್ಯಂತ್ರ ನಡೆಸಿದ್ದಾರೆ
ಇದರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದ್ರೆ ಅದ್ರ ಬಗ್ಗೆ ಕೂಡ ತನಿಖೆ ಆಗುತ್ತೆ, ತನಿಖೆಯಿಂದಲೇ ಗೊತ್ತಾಗಬೇಕಲ್ವಾ. ಅದಕ್ಕೂ ಮೊದಲೇ BJPಯವರು ಯಾತ್ರೆಯನ್ನ ಮಾಡಿದ್ದು ರಾಜಕೀಯಕ್ಕೆ. ಅಲ್ಲಿ ಯಾತ್ರೆ ಮಾಡ್ತಕ್ಕಂಥದ್ದು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಧರ್ಮಸ್ಥಳದ ಬಗ್ಗೆ ಅವಹೇಳನ ಆಗ್ತಾ ಇದೆ. ನಾವು ನಂಬುವಂತ ಮಂಜುನಾಥನ ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಮಂಜುನಾಥನನ್ನ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಸೊ ಹಾಗಾಗಿ ಧರ್ಮಸ್ಥಳ ಅನ್ನುವಂಥದ್ದು ನಮ್ಮ ಹಿಂದೂಗಳ ಅಸ್ತಿತ್ವ. ಆ ಕಾರಣಕ್ಕೆ ನಾವಿವತ್ತು ಮತ್ತೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂಥದ್ದು, ಅಲ್ಲಿ ಹಿಂದೂಗಳ ಭಾವನೆಗಳನ್ನ ಪುನರ್ ಅಸ್ತಿತ್ವಕ್ಕೆ ತರುವಂತ ಕೆಲಸ ನಾವು ಮಾಡಿದ್ದೇವೆ. ಅದರಲ್ಲಿ ನಮಗೇನು ಯಾವುದೇ ರೀತಿಯ ಡೌಟ್ ಆಫ್ ಇಶ್ಯೂ ಇಲ್ವೇ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಧಾರ್ಮಿಕ ಕೇಂದ್ರ ರೀ, ನಾವು ಅಲ್ಲಿಗೆ ಹೋಗದೆ ಬೇರೆ ಕಡೆ ಹೋಗಕ್ಕಾಗುತ್ತಾ? ನಾವು 200 ಗಾಡಿ ಮಾಡ್ಕೊಂಡು ಹೋಗ್ತೀವಿ. ನಾವೇನ್ ಯಾರು ದಿಕ್ ತಪ್ಪಿಸ್ತಾ ಇಲ್ಲ. ದಿಕ್ ತಪ್ಪಿಸ್ತಾ ಇರ್ತಕ್ಕಂಥದ್ದು ನೀವು. ಇಷ್ಟೆಲ್ಲ ಸಾಕ್ಷಿಗಳು 13 ಗುಂಡಿಗಳು ತೆಗೆದ್ರಲ್ಲ, ನೀವೇನ್ ಸಿಕ್ತು ಹಾಗಾದ್ರೆ? ಪರಮೇಶ್ವರ್ ಅವ್ರು ಹೇಳಿದ್ರು 2 ಕಡೆ ಅಸ್ಥಿ ಸಿಕ್ಕಿದೆ, ಇನ್ನೊಂದ್ ಕಡೆ ಎಲ್ಲ ಅಸ್ಥಿ ಅದೇ ಅಸ್ಥಿ ತೆಗೆದುಕೊಂಡು ಹೋಗಿದ್ವಿ. FSL ವರದಿ ಬರಬೇಕಿದೆ, FSL ವರದಿ ಬಂದ ನಂತರ DNA ವರದಿ ಬರುತ್ತೆ, ಅದಾದ ನಂತರ ತನಿಖೆ ಆರಂಭವಾಗುತ್ತೆ. ನೋಡಿ ಅಲ್ಲಲ್ಲ, ನಾನು ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಭೀಮಾ ಎನ್ನುವಂತ ವ್ಯಕ್ತಿ ಹೇಳಿರ್ತಕ್ಕಂಥ ಹೆಣಗಳ ಶವವನ್ನು ಹೂತಿಟ್ಟಿದ್ದೀನಿ ಅಂತ ತನಿಖೆ ಶುರುವಾಗ್ತಾ ಇದೆ. ಈಗ್ಲೇನೆ ಆ ವ್ಯಕ್ತಿ ಹೇಳಿದ್ದು ಸುಳ್ಳು, ಇಡೀ ಏನು ಆಗೇ ಇಲ್ಲ ಅಂತ ಹೇಳೋದು ಎಷ್ಟು ಸರಿ ಎನ್ನುವ ಮಾತು. ಅಲ್ಲ, ಈಗ ನಾವು ಹೇಳ್ತಿರುವಂತದ್ದು ಹಾಗಾದ್ರೆ ಬೇರೆ ಎಷ್ಟೋ ಪ್ರಕರಣಗಳಲ್ಲಿ ನೀವ್ಯಾಕೆ SIT ಮಾಡೋದಿಲ್ಲ? ಯಾರೊಬ್ಬ ಅನಾಮಿಕ ಬಂದು ಇಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ SIT ಹೇಗೆ ಫಾರ್ಮ್ ಮಾಡ್ತೀರಾ? ಇವತ್ತು ದಿನೇಶ್ ಗುಂಡೂರಾವ್ ಮಂಗಳೂರಿನ ಉಸ್ತುವಾರಿ ಸಚಿವರು ಹೇಳ್ತಾರೆ, ಯಾರದ್ದೋ ಪ್ರೆಷರೈಸೇಷನ್ ಇದೆ, ಅವ್ರು ಹೇಳ್ತಾ ಇದ್ದಾರೆ ಅಂತ ಅವ್ರ ಒಂದು ವಿಡಿಯೋದಲ್ಲಿ ಮಾತಾಡ್ತಾರೆ ವಿಧಾನಸೌಧ ಮುಂದೆ, ನೀವು ಕೇಳಿಬೇಕಿದ್ರೆ. ಹಂಗಾದ್ರೆ ಅವ್ರು ಯಾರು? ಇದೇ ಎಡಪಂಥೀಯರು ನಕ್ಸಲೈಟ್ಗಳು. ಸುಜಾತ ಭಟ್ರವರ ಭಾವ, ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಹೇಳ್ತಾರೆ ಸುಜಾತ ಭಟ್ರಿಗೆ ಸಂಪರ್ಕ ಇರಲಿಲ್ಲ ಕುಟುಂಬದ ಜೊತೆ, ಅವ್ರಿಗೆ ಸಂಪರ್ಕ ಇದ್ದಿದ್ದು ನಕ್ಸಲೈಟರ್ ಜೊತೆ ಎನ್ನುವಂತ ಮಾಹಿತಿ ನನಗೆ ಬಂದಿತ್ತು ಅಂತ ಅವ್ರ ಭಾವ ಹೇಳ್ತಾರೆ. ಬೇಕಿದ್ರೆ ವಿಡಿಯೋ ಕೊಡ್ತೀನಿ ನಾನು ನಿಮ್ಗೆ. ಹಾಗಾದ್ರೆ ಇದೆಲ್ಲ ವ್ಯವಸ್ಥಿತ ಷಡ್ಯಂತ್ರ ಅಲ್ವಾ? ಸಮೀರ್ MD ಎನ್ನುವಂತ ವ್ಯಕ್ತಿ ಯಾರ್ರೀ? ಕಲ್ಮಾ ಓದುವಂತ ವ್ಯಕ್ತಿ, ಅವನಿಗೇನ್ರಿ ಗೊತ್ತು ಧರ್ಮಸ್ಥಳ ಮಂಜುನಾಥನ ಬಗ್ಗೆ? ಅವ್ರು ಯಾರು ಮಾತಾಡ್ಲಿಕ್ಕೆ ಧರ್ಮಸ್ಥಳದ ಬಗ್ಗೆ? ನಾವು ಮಾತಾಡ್ತಾ ಹೋದ್ರೆ ಎಷ್ಟೋ ದರ್ಗಾಗಳಲ್ಲಿ ಎಷ್ಟೋ ಮಸೀದಿಗಳಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಮಾತಾಡ್ಲಿ. ಹಾಗಾದ್ರೆ ಇವತ್ತು ಅವ್ನು ಮಾಡಿರ್ತಕ್ಕಂಥ ವಿಡಿಯೋನ ನೋಡಿ ಏನ್ ಇವತ್ತು ಜನ ಬೊಬ್ಬೆ ಹೊಡಿತಾ ಇದಾರಲ್ವ ಸುಮಾರು ಜನ ಇವತ್ತಿನ ಯುವ ಪೀಳಿಗೆಯವರು. ಸಾಕ್ಷ್ಯಗಳಿದೆಯಲ್ರಿ, ಒಬ್ಬ ವ್ಯಕ್ತಿ 1000 ಶವಗಳನ್ನು ಹೂತಿಡ್ಲಿಕ್ಕೆ ಸಾಧ್ಯ ಆಗ್ತದ? ಸರಿ, ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಆಗುವಂತ ದೇಹ ಯಾಕೆ ಧರ್ಮಸ್ಥಳಕ್ಕೆ ಬರ್ಬೇಕಂದ್ರೆ ರೀ, ಅದು ಕಾನೂನು ಪ್ರಕಾರ ಒಂದು ಪಂಚಾಯಿತಿಯಲ್ಲಿ ಸಾವಾಗುತ್ತೆ, ಆ ಪಂಚಾಯಿತಿಯಲ್ಲೇ ಆ ಹೆಣವನ್ನು ಊರ್ಬೇಕು. ನೀವು ಹಾಗಾದ್ರೆ ಬೆಳ್ತಂಗಡಿಯಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದೀರಾ, ಅಲ್ಲೇ ನೀವು ಶವ ಹೂತಿಡಿ ಅಂತಂದ್ರೆ ಹೇಗಾಗುತ್ತೆ? ಈ ರೀತಿಯ ಬೇಸ್ಲೆಸ್ ಅಲಿಗೇಷನ್ಸ್. ಸುಜಾತಾ ಭಟ್ ಬಗ್ಗೆ ಇಷ್ಟೆಲ್ಲ ಬೊಬ್ಬೆ ಹೊಡೆದ್ರಲ್ಲ, ಇವತ್ತು ಸುಜಾತಾ ಭಟ್ ಮಗಳೇ ಇಲ್ಲ, ಅನನ್ಯ ಭಟ್ ಎನ್ನುವಂತ ಮಹಿಳೆನೇ ಸೃಷ್ಟಿ. ವಾಸಂತಿ ಎನ್ನುವಂತ ಮಹಿಳೆಯ ಫೋಟೋ ಕೊಟ್ಬಿಟ್ಟು ಅನನ್ಯ ಭಟ್ ಅಂತ ತೋರ್ಸಕ್ ಕೊಟ್ಟಿರುವಂತವ್ರು ಬಟಾ ಬಯಲಾಗಿದೆ. ಸುಜಾತಾ ಭಟ್ರ ಅಡ್ವೊಕೇಟ್ ಮಂಜುನಾಥ್ ಇವತ್ತು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಮಾಧ್ಯಮದವರು ಅವ್ರು ಹೇಳ್ತಾರೆ, ಸರ್ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂದ್ರೆ ಆ ಮಂಜುನಾಥ್ ಎನ್ನುವಂತ ವಕೀಲ ಏನ್ ಹೇಳ್ತಾರೆ, ನನಗೆ ಸಾಕ್ಷಿ ಏನು ಅಂತಂದ್ರೆ ಸುಜಾತಾ ಭಟ್ರು ಕೊಟ್ಟಿರ್ತಕ್ಕಂಥ ಫೋಟೋನೇ ಸಾಕ್ಷಿ ಅಂತ. ಹಾಗಾದ್ರೆ ಇಷ್ಟರ ಮಟ್ಟಿಗೆ ನೀವು ವ್ಯವಸ್ಥಿತ ಷಡ್ಯಂತ್ರ ನಿಮಗೆ ಕಾಣಿಸ್ತಾ ಇಲ್ವಾ ಇದ್ರಲ್ಲಿ? ಇದಕ್ಕಿಂತ ದುರ್ದೈವದ ಸಂಗತಿ ಇನ್ನೇನಿರ್ಬೇಕು? 800 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನವನ್ನ ಹೇಗಾದ್ರೂ ಮಾಡಿ ಹಿಂದೂಗಳ ಭಾವನೆಗೆ ಅತ್ಯಂತ ತುಚ್ಛವಾದಂತ ಕೆಟ್ಟ ಹೆಸರನ್ನ ತರಬೇಕನ್ನುವಂಥದ್ದೇ ವ್ಯವಸ್ಥಿತ ಷಡ್ಯಂತ್ರ. ಇದನ್ನು ಮಾಡಿರ್ತಕ್ಕಂಥದ್ದೇ ಈ ಮಾವೋವಾದಿಗಳು, ಕಮ್ಯುನಿಸ್ಟರು, ಎಡಪಂಥೀಯರು. ಅದಕ್ಕೆ ಸಹಕಾರ ಕೊಟ್ಟಂಥದ್ದು ನಮ್ಮ ದುರ್ದೈವ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಓಕೆ, ನಾಗೇಂದ್ರ ಸರ್, JDSನ ಸ್ಟ್ಯಾಂಡ್ ಏನು ಇದರಲ್ಲಿ? ಇವತ್ತು ರಾಜ್ಯದಲ್ಲಿ ಧರ್ಮಸ್ಥಳದ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ ಇರುವಂಥ 800 ವರ್ಷಗಳ ಇತಿಹಾಸ ಇರುವಂಥ ಧರ್ಮಸ್ಥಳದ ಬಗ್ಗೆ ಇವತ್ತು ಏನು ನಡೀತಾ ಇದೆ ಅಪಹೇಳನಕಾರಿ, ಇದು ನಿಜವಾಗ್ಲೂ ನಮ್ಮ ರಾಜ್ಯದ ಕನ್ನಡಿಗರಿಗೆ ಅವಮಾನ ಮಾಡೋ ರೀತಿ ಆಗ್ತಾ ಇದೆ. ಯಾಕಂದರೆ ಒಬ್ಬ ಅನಾಮಿಕ ಭೀಮಾ ಅಲಿಯಾಸ್ ವ್ಯಕ್ತಿ ಈತ ನ್ಯಾಯಮೂರ್ತಿಗಳ ಮುಂದೆ ಹೋಗಿ 164 ಹೇಳಿಕೆ ಹೇಳಿ ಆ ಹೇಳಿಕೆ ರೀತಿ ನ್ಯಾಯಮೂರ್ತಿಗಳು ಆದೇಶದ ಮೇರೆಗೆ SIT ಟೀಮ್ ಮಾಡಿದಾದ್ಮೇಲೆ SIT ಟೀಮ್ ಮಾಡಿದಂಥ ಪ್ರಕ್ರಿಯೆಗಳಿದಾವಲ್ಲ, ಆ ಪ್ರಕ್ರಿಯೆಗಳು ಇವತ್ತು ರಾಜ್ಯದ ಜನ ಸಂಪೂರ್ಣ ವೀಕ್ಷಣೆ ಮಾಡಿದ್ದಾರೆ. ಯಾವ ರೀತಿ SIT ಟೀಮ್ ಮಾಡಬೇಕಾಗಿದ್ದೇನು ರೀತಿ ಮೊದಲು ಅವನು ಅಟ್ಲೀಸ್ಟ್ ಅವ್ನು ಕರ್ಕೊಂಬಂದು ಸರಿಯಾಗಿ ತನಿಖೆ ಮಾಡಬೇಕಾಗಿತ್ತು. ಮೊದಲು ನೀನು ಎಷ್ಟಡಿ ಊತಿದ್ಯಪ್ಪ ಅಂತ ಅಗಿಯೋಕ್ಕೆ ಮುಂಚೆ ಮಾಹಿತಿ ತಗೊಬೇಕಾಗಿತ್ತು. ನಿನ್ನ ಜೊತೆ ಯಾರ್ಯಾರು ಸಹಚಾರರು ನಿನ್ನ ಜೊತೆ ಇದ್ದರು, ರಾಜು ಯಾರು, ಬಾವ ಯಾರು, ನೀನು ಎಲ್ಲಿಂದ ಬಂದಿದ್ಯಾ, ನಿಂದು ಯಾವ ಊರು, ನಿಂದು ಏಕೇರಿ, ನೀನು ಎಲ್ಲೆಲ್ಲಿ ಊತಿದ್ಯಾ, ನಿನಗೆ ಸರಿಯಾಗಿ ಮಾಹಿತಿ ಇದೆಯಾ ಅಂತ ಏನಾದರೂ ಪರಿಪೂರ್ಣವಾಗಿ ತಗೊಂಡು ಆಮೇಲೆ ಅವನು ಬುರುಡೆ ತಂದಲ್ಲ, ಒಂದು ಬುರುಡೆ ತಗೊಂಡು ಹೋಗಿದ್ನಲ್ಲ ಹೇಳಿಕೆ ಹೇಳಕ್ಕೆ, 164 ಹೇಳಿಕೆ ಹೇಳಕ್ಕೆ ಹೋಗಿದ್ನಲ್ಲ ನ್ಯಾಯಮೂರ್ತಿಗಳ ಮುಂದೆ, ಆ ಬುರುಡೆ ಯಾವ ಅಸ್ಥಿಪಂಜರದ್ದು, ಅದು ಹೆಣ್ಣು ಅದು ಗಂಡು, ಅದ್ರ ಮೂಲ ಯಾವುದು, ಅದು ಎಲ್ಲಿಂದ ತೆಗೆದೆ, ಅದು ತೆಗಿಬೇಕಾದಾಗ ನಿನ್ನ ಜೊತೆ ಸಹಚರರು ಯಾರಿದ್ರು, ನಿನ್ನ ಭಾವ ಇದ್ನಾ, ರಾಜು ಇದ್ನಾ, ಇಲ್ಲ ನಿನ್ನ ಜೊತೆ ಪೌರ ಕಾರ್ಮಿಕರಿದ್ರ, ಇಲ್ಲ ನೀನು ಸಹಚರ ಅಂತ ಏನಾದರೂ ಮಾಹಿತಿ ಏನಾದ್ರು SIT ಟೀಮ್ಗೆ ಇದುವರೆಗೂ ಸಿಕ್ಕಿದ್ಯಾ? ಇವತ್ತು ನಾಗೇಂದ್ರ ಸರ್, ನಮಗೆ ಇಷ್ಟೆಲ್ಲ ಪ್ರಶ್ನೆಗಳು ಬರ್ತಾ ಇದೆ, ಇನ್ನು ತನಿಖಾಧಿಕಾರಿಗಳು
ಎಕ್ಸ್ಪರ್ಟ್ಗಳು ಅವ್ರಿಗೆಲ್ಲ ಇಷ್ಟೆಲ್ಲ ಪ್ರಶ್ನೆ ಬಂದಿರಲ್ಲ ಅಂತ ಅಲ್ಲ, ಬಂದಿದ್ರೆ ಇದುವರೆಗೂ ಒಂದು ಮಾಹಿತಿ ಕೊಡ್ಬೋದಾಯ್ತು, ಮಧ್ಯಂತರ ವರದಿ ಕೊಡ್ಬೋದಾಯ್ತು. ಇವತ್ತು ಈ ರಾಜ್ಯದಲ್ಲಿ ಇಷ್ಟು ಮಟ್ಟ ತಲ್ಲಣಾವ ಕಾರಣ ಏನಾಯ್ತು, ಯಾವ ಕಾರಣ ಆಯ್ತು? ಏನೇ ಒಂದು ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೂ ಕೂಡ ಅದರ ಒಂದು ಹಂತ ಮಾಹಿತಿಗಳನ್ನು ರಾಜ್ಯದ ಜನಕ್ಕೆ ಬೇಕಾಗಿರುವಂಥ ವಿಚಾರ ಇದು. ಯಾಕಂದ್ರೆ ಧಾರ್ಮಿಕ ಕೇಂದ್ರದಲ್ಲಿ ನಡೀತಾ ಇರೋಂಥ ಒಂದು ಅಘೋರವಾದ ಒಂದು ಅನುಮಾನ ಆಗಿದ್ದಾಗ ಅದನ್ನು ಪ್ರತಿ ಹಂತ ಮಟ್ಟದಲ್ಲಿ ಅದನ್ನ ಮಾಹಿತಿ ಕೊಡ್ಬೋದಾಗಿತ್ತಲ್ವಾ? ಅವಾಗ ಏನಾಗ್ತಾ ಇತ್ತು, ಮಾಹಿತಿ ತಗೊಂಡು ಎಲ್ಲರೂ ಜನಕ್ಕೊಂದು ಸಮಾನತೆ ಮನಸ್ಸು ಬರ್ತಾ ಇತ್ತು. ಹೌದೇನಂತ ಇವ್ರೇನ್ ಮಾಡಿದ್ರು, ಎಲ್ಲವನ್ನು ಗುಪ್ತವಾಗಿಟ್ರು. ಅಲ್ಲಿ ಮೀಡಿಯಾದನ್ನು ಅವಾಯ್ಡ್ ಮಾಡಿದ್ರು, ಪಬ್ಲಿಕ್ನ ಅವಾಯ್ಡ್ ಮಾಡಿದ್ರು. ಆಯ್ತು, ಇನ್ವೆಸ್ಟಿಗೇಷನ್ಗೆ ಯಾರು ಇಲ್ಲಿ ವಿರೋಧ ಮಾಡಿಲ್ಲ. ಸನ್ಮಾನ್ಯ ಏನು ಇವರು ಧರ್ಮಾಧಿಕಾರಿಗಳೇ ವೆಲ್ಕಮ್ ಮಾಡಿದ್ರು ಇದನ್ನ SIT ಟೀಮ್ನ. ಆಯ್ತು, ಸತ್ಯ ಹೊರಬರಲಿ ಅಂತ ಹೇಳಿದ್ರು. ಆದರೆ ಇವರು ಮಾಡಬೇಕಾದ ರೀತಿ ಅದು ಯಾವ ರೀತಿ ಪ್ರಕ್ರಿಯೆಗಳು. ಅದಾದ್ಮೇಲೆ ಯೂಟ್ಯೂಬ್ ಚಾನಲ್ಗಳು, ಕೆಲವು ಮಾಧ್ಯಮಗಳು ಏನು ಮಾಡಿದ್ದಾರೆ, ಅಸ್ಥಿಪಂಜರ ಸಿಕ್ಕಿದ್ದು ಅಂತ ಹೇಳಿ ಬ್ರೇಕಿಂಗ್ ನ್ಯೂಸ್ ಹೊಡೆದ್ರು. ಎಲ್ಲ ಅಸ್ಥಿಪಂಜರ ಸಿಕ್ಕಿದೆ ಅಂತ ಜನ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯಿತು. ಇನ್ನೊಂದು ಕಡೆ ಬ್ರೇಕಿಂಗ್ ಹೊಡಿತಾ ಇದ್ರೆ ಏನೂ ಸಿಗಲಿಲ್ಲ ಅಂತ. ಅಂದರೆ ಮಾಧ್ಯಮಗಳು ದಾರಿ ತಪ್ಪಿಸಿದ್ವಾ, ಇಲ್ಲ ಯೂಟ್ಯೂಬರ್ಗಳು ದಾರಿ ತಪ್ಪಿಸಿದ್ರಾ, ಇಲ್ಲ ತನಿಖೆ ಅಧಿಕಾರಿಗಳು ದಾರಿ ತಪ್ಪಿಸಿದ್ರ ರಾಜ್ಯನ? ಈ ರೀತಿ ಈ ಮಟ್ಟಕ್ಕೆ ಹೋಗಬೇಕಾದ್ರೆ ಸರಿಯಾದ ಪ್ರಥಮ ತನಿಖೆಗಳಾಗದೇ ಇರೋದಕ್ಕೆ ಕಾರಣ ಇವತ್ತು ಈ ಒಂದು ಅನಾಮಿಕ ವ್ಯಕ್ತಿಯ ಮಾತನ್ನು ನಂಬಿಕೊಂಡು ಇಷ್ಟು ದೊಡ್ಡ ಒಂದು ಸಮಸ್ಯೆ ಉದ್ಭವ ಮಾಡೋದಲ್ಲ. ಯಾರ ಕಾರಣ ಇದು? ರಾಜ್ಯ ಸರ್ಕಾರ ಕಾರಣ ಅಲ್ವಾ ಇದಕ್ಕೆ? ರಾಜ್ಯ ಸರ್ಕಾರ ನೇರ ಹೊಣೆ ಹೊರಬೇಕಾಗಿದೆಯಲ್ಲ. ಇವತ್ತು ನಿಮಗೆ ಷಡ್ಯಂತ್ರ ಅನ್ನಿಸ್ತಾ ಇದೆಯಲ್ಲ. ಮೊದಲು ನೀವು ಮಾಡಿದ ಪ್ರಕ್ರಿಯೆ ಏನು? ಆ ಅನಾಮಿಕ ವ್ಯಕ್ತಿ ಇಟ್ಕೊಂಡು ನೀವು ಏನೇನೆಲ್ಲ ಮಾಡಿದ್ರಿ ರಾಜ್ಯದಲ್ಲಿ? ಅವ್ನು ಯಾವ ರೀತಿ ತನಿಖೆ ಮಾಡಿದ್ರಿ? ಅವ್ನು ಎಲ್ಲಿಂದ ಬಂದ? ಅವನ ಸಹಚಾರ ಇವತ್ತವರೆಗೂ ಯಾಕೆ ನೀವು ಅವನ್ನ ತಂದಿಲ್ಲ? ಇವತ್ತವರೆಗೂ ಯಾಕೆ ಒಂದು FIR ಮಾಡಿಲ್ಲ? ಅಲ್ಲಿ ಇವತ್ತು ಎಷ್ಟು ಜನ ಅಲ್ಲಿ ಬಂದಂಥ ಏನು ದೂರುದಾರರು ಬಂದಿದ್ದಾರಲ್ಲ, ಇವತ್ತು ಸಂಪೂರ್ಣವಾದ SIT ಟೀಮ್ಗೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ರಾಜ್ಯ ಸರ್ಕಾರ ಪರಿಪೂರ್ಣವಾದ ಅಧಿಕಾರ ಕೊಡ್ತು. ಯಾರನ್ನು ಬೇಕಾದ್ರೂ FIR ಮಾಡ್ಬೋದು, ಯಾರನ್ನು ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು ಅಂತ. ಆದರೆ ಅಲ್ಲಿ ಬಂದಂಥ ಎಷ್ಟು ಸಾವಿರಾರು ದೂರುಗಳು ಬಂದು ಅಂತ ಹೇಳ್ತಿದ್ರಲ್ಲ, ಯಾವುದಾದ್ರೂ ಒಂದು FIR ಆಗಿದೆಯಾ? ಆಯ್ತು, ಈ ವ್ಯಕ್ತಿ ಜೊತೆ ಯಾರು ಇರಲಿಲ್ವಾ? ಈತ ಹೇಳಿದ್ನಲ್ಲ, ಒಬ್ಬ ಮೂಡಂತರ ಹೇಳಿದ್ನಲ್ಲ 15 ಅಡಿ ಇದೆ ಅಂತ. ಇವತ್ತು ನೀವೇನೇನು ಉಪಯೋಗಿಸಿದ್ರಿ? ಇವತ್ತು ನೀವು JC ಮ್ಯಾನ್ಯಲ್ ಉಪಯೋಗಿಸಿದ್ರಿ, ಶಂಕೆ ಗುದ್ದಲಿ ಮ್ಯಾನ್ಯಲ್ ಉಪಯೋಗಿಸ್ರಿ, ಪೌರಕಾರ್ಮಿಕ ಉಪಯೋಗಿಸ್ಕೊಂಡ್ರಿ. ಅಲ್ಲ ಆಗಲಿಲ್ಲ ಅಂತೇಳಿ ನೀವು JCBಗಳು ತಂದ್ರಿ, JCBಗಳು ತೆಗೆದ್ರಿ. JCBಯಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ನೀವೇನು ಮಾಡಿದ್ರಿ? GPS ತಂದ್ರಿ. ಇಷ್ಟೆಲ್ಲ ನೀವು ಉಪಯೋಗಿಸ್ಕೊಂಡು ₹1,00,000 ಚಲೋ ಆಗ್ತಾ ಇದೆ. ನಿಮಗೆ 13 ಗುಂಡಿ ತೆಗೆಯವರೆಗೂ ನಿಮಗೆ ಷಡ್ಯಂತ್ರ ಅಂದ್ರೆ ಕಾಣಿಸಿರ್ಲಿಲ್ಲ. ಸರ್ಕಾರದ ಮಾನ್ಯ DK ಶಿವಕುಮಾರ್ ಕೇಳಬೇಕಾಗ್ತದೆ ಪ್ರಶ್ನ. ಇವತ್ತು ರಾಜ್ಯದ ಜನನ ಚಿಂತಾಜನಕ ಇಕ್ಕಿದ್ರಿ. ಇವತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ಆಗಲೆಲ್ಲ ಅಪಪ್ರಚಾರಗಳು. ಓಕೆ ಒಂದು ಬ್ರೇಕ್ ತಗೊಂಡು ಮಾತಾಡೋಣ. ವೀಕ್ಷಕರೇ, ಒಂದು ಕಡೆ ಷಡ್ಯಂತ್ರ ಅನ್ನೋದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಯಿತು ಅಂತ ಹೇಳಿದ್ರೆ, ತನಿಖೆ ನಡೀತಾ ಇದೆ ಸರಿ, ತನಿಖೆಯಿಂದಲೇ ಎಲ್ಲವೂ ಗೊತ್ತಾಗಬೇಕಾಗಿತ್ತು. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಮಾತನಾಡ್ತಾ ಇದ್ದಾರೆ, ನೋಡ್ಕೊಂಡು ಬನ್ನಿ. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಕೆಲಸ ಮಾಡಿದ್ದಾರೆ, ಮಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಶಶಿಕಾಂತ್ ಸೆಂಥಿಲ್ ಅವರು IAS ಪದವಿಗೆ ಮಂಗಳೂರು ಜಿಲ್ಲಾಧಿಕಾರಿಯಾಗಿದ್ದು ರಾಜೀನಾಮೆ ಮಾಡುವ ಸಂದರ್ಭದಲ್ಲಿ ಇವತ್ತು ನಿಮಗೆ CIA ವಿಚಾರ ಆಗಿರ್ಬೋದು, 370 ಆರ್ಟಿಕಲ್ ವಿಚಾರ ಆಗಿರ್ಬೋದು, ಓವರಾಲ್ ಆಗಿ ಅವ್ರನ್ನ ಹೇಳಬೇಕು ಅಂತಂದರೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವಂಥ ಒಬ್ಬ ಇವತ್ತು ಲೆಫ್ಟಿಸ್ಟ್ ಅಂತೇಳಿ ನಾನು ಸ್ಪಷ್ಟವಾಗಿ ಸೆಂಥಿಲ್ ಅವ್ರ ಬಗ್ಗೆ ಹೇಳ್ತೀನಿ. ಇವತ್ತು ಇದಕ್ಕೆಲ್ಲದಕ್ಕೂ ಕೂಡ ಇವತ್ತೇನಾಗಿದೆ, ಅವರು ಮಂಗಳೂರಲ್ಲಿ ಇದ್ದಾಗಲೇ ಈ ಒಂದು ಮಂಗಳೂರು ಸುತ್ತಮುತ್ತಲಿರುವಂಥ ಎಲ್ಲ ಪುಣ್ಯಕ್ಷೇತ್ರಗಳು ತಮ್ಗೆ ಗೊತ್ತಿದ್ದಾಗೆ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಮಂಜುನಾಥ, ಉಡುಪಿ ಶ್ರೀಕೃಷ್ಣ, ಹೊರನಾಡು, ಶೃಂಗೇರಿ, ಮೂಕಾಂಬಿಕಾ ಎಲ್ಲ ಒಂದು ಪುಣ್ಯಕ್ಷೇತ್ರಗಳು ಅಲ್ಲಿ ಇರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಒಲವಿರೋ ಕಾರಣ ಆ ಹಿಂದುತ್ವದ ಒಂದು ಆ ಪುಣ್ಯಕ್ಷೇತ್ರಗಳ ಬಗ್ಗೆ ಒಂದು ಕಳಂಕ ತಗೊಂಡು ಬಂದರೆ ಇವತ್ತು ಅಲ್ಲಿ ಆ ಪಾರ್ಟಿ ಆಗಲಿ ಇನ್ನೊಂದಾಗಲಿ ಕುಸಿದೋಗ್ಬೇಕು ಅನ್ನೋಂಥ ಒಂದು ರೀತಿಯಲ್ಲಿ ರಾಜಕೀಯ ಒಂದು ಕೆಟ್ಟ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಆ ಪುಣ್ಯಕ್ಷೇತ್ರಕ್ಕೆ ಕಳಂಕ ಬರೋ ರೀತಿಯಲ್ಲಿ ಇವತ್ತು ಆ ಶಶಿಕಾಂತ್ ಸೆಂಥಿಲ್ ಅನ್ನೋ ಒಬ್ಬ ಲೆಫ್ಟಿಸ್ಟ್ ಪಾರ್ಲಿಮೆಂಟ್ ಮೆಂಬರ್, ಕಾಂಗ್ರೆಸ್ ಪಕ್ಷದ ಸಂಸದ, ಅಂದರೆ ತಮಿಳುನಾಡಲ್ಲಿ DMK ಅಂದರೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲ, ಸನಾತನ ಧರ್ಮನೇ ಇಲ್ಲ ಅಂತ ಹೇಳಿರುವಂಥ ಒಂದು ಪಕ್ಷದ ಜೊತೆ ಕೈ ಜೋಡಿಸಿರುವಂಥ DMK ಕಾಂಗ್ರೆಸ್ ಅಲಯನ್ಸಲ್ಲಿ ಕಾಂಗ್ರೆಸ್ MP ಆಗಿ ಗೆದ್ದಿರುವಂಥ ಇವತ್ತು ಶಶಿಕಾಂತ್ ಸೆಂಥಿಲ್ ಇದಕ್ಕೆ ಮಾಸ್ಟರ್ ಮೈಂಡ್. ಯಾಕೆ ಅಂತಂದರೆ ಆ ಮುಸುಕುದಾರಿ ಏನಿದ್ದಾನೆ, ಆ ಮುಸುಕುದಾರಿ ಅವನು ಸುಮಾರು ಒಂದು ದಶಕಕ್ಕೂ ಹೆಚ್ಚು ತಮಿಳುನಾಡಲ್ಲಿ, ಅಂದರೆ 2014ರಿಂದ ಈ ಕ್ಷಣದವರೆಗೂ ಕೂಡ ಅವನು ತಮಿಳುನಾಡಲ್ಲಿ ಇದ್ದಂಥವನು. ಇವತ್ತು ಅವನ ಪರಿಸ್ಥಿತಿ ಏನಾಗಿದೆ ಅಂತಂದರೆ
ಪೊಲೀಸರ ಕೈಕಾಲೆಲ್ಲ ಇಟ್ಕೊಂಡು ಬೇಡ್ಕೊತಾ ಇದ್ದಾನೆ. ನನ್ನ ಬಿಟ್ಬಿಟ್ರೆ ಸಾಕು, ನನ್ನ ಪಾಟಿಗೆ ನಾನು ಹೋಗಿ ಎಲ್ಲೋ ಬದುಕೊಂತೀನಿ. ನನಗೆಲ್ಲ ಏನೋ ಆಸೆ ಆಮಿಷಗಳೆಲ್ಲ ಒಡ್ಡಿದ್ರು. ಆ ಕಾರಣಕ್ಕೆ ನಾನು ಇದರಲ್ಲಿ ಬಿದ್ದೆ. ಯಾಕೆಂದರೆ ನಾನೆಲ್ಲ ಸುಳ್ಳು ಹೇಳಿದ್ದೀನಿ ಅನ್ನೋದು ಅವನಿಗೆ ಮನವರಿಕೆ ಆಯಿತು. ಇವತ್ತು ಇಡೀ ರಾಜ್ಯದ ಜನರಿಗೆ ನಮ್ಮ ಮಾಧ್ಯಮಗಳ ಮೂಲಕ ಮತ್ತು ಸಾರ್ವಜನಿಕರಿಗೆ ಇದೆಲ್ಲ ಒಂದು ಸುಳ್ಳಿನ ಒಂದು ಹುನ್ನಾರ, ಒಂದು ಬೋಗಸ್, ಇದೆಲ್ಲ ಒಂದು ಷಡ್ಯಂತ್ರ ಅನ್ನೋದು ಇವತ್ತು ಅರ್ಥ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಎಸ್ಪೆಷಲಿ ಈ ವಿಚಾರದಲ್ಲಿ ಇದೊಂದು ಷಡ್ಯಂತ್ರ ಅಂತಲೇ ಅವ್ರು ಹೇಳಿದ್ದಾರೆ. ಅವ್ರನ್ನ ನಾವು ಮೆಚ್ಚಿಕೊಳ್ಳೇಬೇಕು. ಯಾಕಂದರೆ ರಾಜಕೀಯಕ್ಕೆ ಅತೀತವಾಗಿ ಧರ್ಮ ವಿಚಾರ ಅಂತ ಬಂದಾಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಮಂದಿ ಶಾಸಕರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳೇ ಹೇಳಿದರು, ನಾವು ಹಿಂದೂಗಳು, ನಮಗೆ ಧರ್ಮದ ವಿಚಾರದಲ್ಲಿ ಬದ್ಧತೆ ಇದೆ ಅಂತ ಹೇಳಿದರು. ಇವತ್ತು ಆ ಷಡ್ಯಂತ್ರ ಅನ್ನೋಂಥ ಪದ ಏನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನನಗಿರುವಂಥ ಸೋರ್ಸಸ್ ಮೂಲಕ ರಿಲಯಬಲ್ ಇನ್ಫಾರ್ಮೇಷನ್. ವೀಕ್ಷಕರೇ, ಒಂದು ಜನಾರ್ದನ್ ರೆಡ್ಡಿ ಅವರು ಪದೇ ಪದೇ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸಸಿಕಾಂತ್ ಸೆಂಥಿಲ್. ಸೊ ಅವರು ಎಡಪಂಥೀಯವಾದಿ, ಇದೇ ಕಾರಣಕ್ಕಾಗಿ ಒಂದು ದೊಡ್ಡ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ, ನಡೆಸಿದ್ದಾರೆ ಅನ್ನುವ ಮಾತು ಮತ್ತು ಆರೋಪ ಕೂಡ ಕೇಳಿ ಬರ್ತಾ ಇದೆ ಮತ್ತು ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇದಕ್ಕೆ ಪುಷ್ಟೀಕರಣ ಕೊಡುವಂತೆ ಜನಾರ್ದನ್ ರೆಡ್ಡಿ ಅವರು ಪದೇ ಪದೇ ಒಂದು ಮಾತನ್ನು ಹೇಳಿದ್ರು. ಇಲ್ಲ, ಡಿ ಕೆ ಶಿವಕುಮಾರ್ ಅವರೇ ಷಡ್ಯಂತ್ರ ಅಂತ ಹೇಳಿದ್ದು, ಆ ಷಡ್ಯಂತ್ರ ಕಾಂಗ್ರೆಸ್ನ ಭಾಗವಾಗಿದೆ, ಅಂದರೆ ಸಸಿಕಾಂತ್ ಸೆಂಥಿಲ್ ಅವರೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ಉತ್ಕರ್ಷ್ ನೋಡಿ, ಜನಾರ್ದನ್ ರೆಡ್ಡಿ ಅವರ ಇವತ್ತಿನ ಆರೋಪ ಡೈರೆಕ್ಟಾಗಿ ಕಾಂಗ್ರೆಸ್ನ ಸಂಸದರ ವಿರುದ್ಧ, ಅದು ಎಡಪಂಥೀಯವಾದಿಗಳೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅಂತ. ಮತ್ತು ಒಂದು ಸಣ್ಣ ಪ್ರಶ್ನೆ ನನಗಿರೋದು, ಧರ್ಮಸ್ಥಳ ಅಥವಾ ಕರಾವಳಿ ಭಾಗದಲ್ಲಿರುವಂಥ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದಾರೆ, ಹಿಂದೂಗಳ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಎಡಪಂಥೀಯವಾದಿಗಳು ಒಂದಿಷ್ಟು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅಂತ ಆರೋಪ. ಹಾಗಾದರೆ ಕರಾವಳಿ ಭಾಗದಲ್ಲಿ ಧರ್ಮಸ್ಥಳ ಕ್ಷೇತ್ರ ಮಾತ್ರ ಇಲ್ಲ, ಬೇರೆ ಬೇರೆ ಕ್ಷೇತ್ರಗಳು ಕೂಡ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲವೂ ಕೂಡ ಇದೆ. ಆ ಕ್ಷೇತ್ರಗಳ ಬಗ್ಗೆ ಅಥವಾ ಆ ಕ್ಷೇತ್ರದಲ್ಲಿರುವಂಥ ಅಥವಾ ಆ ಸ್ಥಳಗಳ ಬಗ್ಗೆ ಇರುವಂಥ ಅಭಿಪ್ರಾಯಕ್ಕೂ ಅಥವಾ ಆ ಸ್ಥಳಗಳ ಮೇಲೆ ಬರದೇ ಇರುವಂಥ ಆರೋಪ ಧರ್ಮಸ್ಥಳದ ಮೇಲೇ ಆರೋಪ ಬರ್ತಾ ಇದೆ. ಅಲ್ಲ ನೋಡಿ, ಶಶಿಕಾಂತ್ ಸೆಂಥಿಲ್ ಅವರು ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥವ್ರ ಹಿನ್ನೆಲೆ ಏನು ಅಂತಂದರೆ, ಈಸ್ ಎ ಸ್ಟಾಂಚ್ ಕಮ್ಯುನಿಸ್ಟ್. ಅತ್ಯಂತ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ, ಹಿಂದೂ ವಿಚಾರಗಳಿಗೆ ವಿರೋಧ ಮಾಡ್ತಕ್ಕಂಥ ಭಾವನೆಯನ್ನು ಮುಂಚೆಯಿಂದ ಕೂಡ ಅವರು ಮಂಗಳೂರಿನಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಿಂದ ಕೂಡ ರೂಢಿ ಮಾಡ್ಕೊಂಡು ಬಂದಿರ್ತಂಥ ವ್ಯಕ್ತಿ ಶಶಿಕಾಂತ್ ಸೆಂಥಿಲ್. ಇವತ್ತು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಜನಾರ್ದನ್ ರೆಡ್ಡಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಪ್ರೆಷರ್ ತಂದು ಇದನ್ನು SIT ಕೊಡಬೇಕೆನ್ನುವಂಥ ಪ್ರೆಷರನ್ನು ಇವತ್ತಿನ ಸರ್ಕಾರದ ಮೇಲೆ ತಂದಿದ್ದಾರೆ. ಬೇರೆ ರೀತಿಯ ವ್ಯವಸ್ಥೆಗಳು, ಷಡ್ಯಂತ್ರಗಳು ಇದ್ರ ಹಿಂದೆ ನಡೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನನಗಿರ್ತಕ್ಕಂಥ ಮಾಹಿತಿ, ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥದ್ದು, ದಕ್ಷಿಣ ಕನ್ನಡ ಅಂತ ನೀವು ತಗೊಂಡಾಗ ಭೌಗೋಳಿಕವಾಗಿ ಅನೇಕ ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳು ಇರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಕೊಲ್ಲೂರು ಮೂಕಾಂಬಿಕೆ, ಕುಕ್ಕೆ ಸುಬ್ರಹ್ಮಣ್ಯ, ಅದು ಧರ್ಮಸ್ಥಳ ಇರ್ಬೋದು. ಇವರೇನೋ ಈ ಬೇರೆ ಕ್ಷೇತ್ರಗಳನ್ನೇನೋ ಬಿಟ್ಟಿದ್ದಾರೆ ಅಂತಲ್ಲ, ಎಲ್ಲ ಕ್ಷೇತ್ರಗಳ ಮೇಲೆ ಕೂಡ ಆಪಾದನೆ ಮಾಡ್ತಕ್ಕಂಥದ್ದು ಈ ಹಿಂದೆಯಿಂದ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ರೀ ನೀವು DJ ಹಳ್ಳಿ KJ ಹಳ್ಳಿಯಲ್ಲಿ ಗಲಾಟೆ ಆದಾಗ ಅವ್ರ ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳ್ತೀರಾ, ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಮತ್ತೆ ನಾವು ಹಿಂದೂಗಳು? ಹಾಗಾದ್ರೆ ನಾವು ಯಾರ ಮನೆ ಸುಡ್ಬೇಕಾಗಾದ್ರೆ? ಬಟ್ ಈ SIT ರಚನೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಅಂತ ಏನಿದೆ? ಅಲ್ಲ, SIT ಅಲ್ಲ ನೋಡಿ, SIT ರಚನೆ ಅಂತ ನಾವು ಹೇಳ್ತಿಲ್ಲ, ಅದನ್ನ ನಡೆಸ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಹೇಗೆ ನೀವು ಯೋಚನೆ ಮಾಡಿ. ಈಗ ನಾನೇ ನಾಳೆ ಹೋಗ್ಬಿಟ್ಟು ಏನೋ ಒಂದು ಆರೋಪ ಮಾಡ್ಬಿಟ್ಟು ಅಂದ ತಕ್ಷಣ SIT ಆಗ್ಬಿಡುತ್ತಾ ಸಮಾಜದಲ್ಲಿ? ಆರೋಪಿ ಬಂದ, ದೂರುದಾರ ಕೋರ್ಟ್ಗೆ ಹೋದ, ಕೋರ್ಟಲ್ಲಿ ಬಂತು, ತನಿಖೆ ಆಗಬೇಕು ಅಂತ. ಸೊ ಅದರ ಆಧಾರದ ಮೇಲೆ SIT ರಚನೆ ಆಯಿತು. ಇದರ ಜೊತೆಗೆ ರಾಜ್ಯದಲ್ಲಿ ಮಹಿಳಾ ಆಯೋಗ ಅಂತ ಇದೆ, ಮಹಿಳಾ ಆಯೋಗವು ಕೂಡ ಪತ್ರವನ್ನು ಬರೆದಿತ್ತು. ಈ ಎಲ್ಲ ಕಾರಣಕ್ಕಾಗಿ ಒಂದು ಕೋರ್ಟ್ನ ಆದೇಶ, ಮತ್ತೊಂದು ರಾಜ್ಯ ಮಹಿಳಾ ಆಯೋಗ ಕೊಟ್ಟಿರುವಂಥ ಪತ್ರ, ಇದಕ್ಕಾಗಿ SITಯನ್ನು ರಚನೆ ಮಾಡಿದ್ವಿ. ಇದರಲ್ಲಿ ತಪ್ಪೇನಿದೆ? ಮತ್ತೆ ಈ SITಯನ್ನ ಆರಂಭದಲ್ಲಿ ಎಲ್ಲರೂ ಕೂಡ ಸ್ವಾಗತಿಸಿದ್ರು, ಇದನ್ನ ಮೆಚ್ಕೋಬೇಕಾಗಿದೆ. ಮತ್ತೆ ಹಾಗಾದ್ರೆ DK ಶಿವಕುಮಾರ್ ಷಡ್ಯಂತ್ರ ಅಂತ ಯಾಕೆ ಹೇಳಿದ್ರು? SIT ತನಿಖೆ ನಡೀತಾ ಇದೆಯಲ್ವಾ, ನೀವು ಕೇಳಿ ಅವ್ರನ್ನ, ಕಾಂಗ್ರೆಸ್ ಅವ್ರನ್ನ ಯಾಕೆ ಷಡ್ಯಂತ್ರ ಅಂತ ಹೇಳಿದ್ರು? ತನಿಖೆ ನಡೀತಾ ಇದೆ ಅಲ್ವಾ, ಅವರೇ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ನಾವು ಹೇಳ್ತಿರುವಂತದ್ದು ಏನು ಅಂತಂದ್ರೆ, ಈ SIT ಮಾಡುವಂತ ಪ್ರಕ್ರಿಯೆ ಅನುಸಾರವಾಗಿ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳಿರ್ಬೋದು, ಕೆಲವರು ಹಾಕ್ತಾ ಇರ್ತಕ್ಕಂಥ ಪೋಸ್ಟ್ಗಳಿರ್ಬೋದು, ಇದ್ರ ಬಗ್ಗೆ ನೀವು ತನಿಖೆ ಮಾಡಿ. ಈಗ ನಾವು ಅದನ್ನೇ ಹೇಳ್ತಿರುವಂತದ್ದು, ಸಮೀರ್ MD ಎನ್ನುವಂತ ವ್ಯಕ್ತಿ ಸುಜಾತಾ ಭಟ್ನ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾನೆ, ಇವತ್ತು ಎಕ್ಸ್ಪೋಸ್ ಆಗಿದೆ. ಹಾಗಾದ್ರೆ FIR ಮಾಡಿ ಅವನ ಮೇಲೆ.
ದಾಖಲೆ ಇದೆ ಅಂತ ಹೇಳ್ತಾರಲ್ಲ, ದಾಖಲೆ ಕೊಡ್ರಿ ಸಮಾಜದ ಮುಂದೆ. ನೀವ್ ಯಾಕೆ ದಾಖಲೆ ಕೊಡ್ತಾ ಇಲ್ಲ? ಯಾರೊಬ್ಬ ಯೂಟ್ಯೂಬರ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನೀವು ಇಷ್ಟು ಮಟ್ಟಿಗೆ ತಿರುವು ಪಡ್ಕೊಳುತ್ತೆ ಅಂತಂದ್ರೆ ನಾವ್ ಯೋಚನೆ ಮಾಡ್ಬೇಕು. ಜನ ಬಿಡಿ, ಜನ ಇವತ್ತು ಹೇಗಾಗಿದ್ದಾರೆ ಅಂತಂದ್ರೆ ಅವ್ರಿಗೆ ಫ್ಯಾನ್ಸಿಯಾಗಿ ಯಾರು ಕಾಣಿಸ್ತಾ ಅದನ್ನೇ ಅವರು ಒಪ್ಕೊಳ್ಳೋಂಥದ್ದು. ಆದ್ರೆ ಇವತ್ತು ಸರ್ಕಾರದ ವ್ಯವಸ್ಥೆಗಳು ಹಾಗೆ ಆಗ್ಬಿಟ್ಟಿದ್ಯಾ? ಸಮೀರ್ ಎಂ ಡಿ ಯಾವ ಆಧಾರದ ಮೇಲೆ ಅವ್ನು ವಿಡಿಯೋ ಮಾಡ್ತಾನೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಮಾಡ್ಕೊಂಡು ಅವ್ನೊಂದು ವಿಡಿಯೋವನ್ನು ಹರಿಬಿಡ್ತಾನೆ. ಯಾವ ಆಧಾರದ ಮೇಲೆ ಮಾಡ್ತಾನೋ? ಹಾಗಾದ್ರೆ ಅವನ ಹತ್ರ ಏನ್ ದಾಖಲೆ ಇದೆ? ದಾಖಲೆ ಕೊಡಕ್ ಹೇಳಿ. ನಾವು ಹೇಳ್ತಿರೋಂಥದ್ದೇನು SIT ಮಾಡಿರೋಂಥದ್ದಲ್ಲ. ತಪ್ಪಿದ್ರೆ ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗ್ಲಿ. ಆದ್ರೆ ನಾವ್ ಹೇಳ್ತಿರೋಂಥದ್ದು ಮಾಡುವಂತ ಪ್ರಕ್ರಿಯೆ ಸಂದರ್ಭದಲ್ಲಿ ನೀವು ಮಾಡ್ತಿರೋಂಥ ರೀತಿ ನೀತಿಗಳೇನು 13 ಪಾಯಿಂಟ್ ಅಲ್ಲಿ ನೀವು ಹಾಗಾದ್ರೆ ವಿಚಾರ. ಒಂದು, ತನಿಖೆಯ ಹಂತದಲ್ಲಿ DCM ಶಿವಕುಮಾರ್ ಷಡ್ಯಂತ್ರವನ್ನ ಯೂಸ್ ಮಾಡಿದ್ದು, ಷಡ್ಯಂತ್ರವನ್ನ ಅವರೇ ಹೇಳಿದ್ರಲ್ಲ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವಾಗ್ತಿದ್ರು, ಯಾಕೆ ಸೈಲೆಂಟ್ ಆಗಿದೆ ಅಂತ. ಇದೇ ಪ್ರಶ್ನೆಗಳೊಂದಿಗೆ ಕಾಂಗ್ರೆಸ್ನ ಮುಖಂಡರನ್ನ ಸ್ವಾಗತ ಮಾಡ್ಕೋತೀನಿ. ವಾಸುದೇವ ಮೂರ್ತಿ ಅವರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೇರ ಪ್ರಶ್ನೆ. ತನಿಖೆ ನಡೀತಾ ಇದೆ, ಪರಮೇಶ್ವರ್ ಅವರು ಕೂಡ ಹೇಳಿದ್ರು ತನಿಖೆಯ ಬಳಿಕವೇ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದರ ನಡುವೆ DCM ಶಿವಕುಮಾರ್ ಅವರ ಮಾತು ಷಡ್ಯಂತ್ರ ಯಾಕೆ ಬೇಕಿತ್ತು? ಏನು ಷಡ್ಯಂತ್ರ ನಡೀತಾ ಇದೆ ಹಾಗಾದ್ರೆ? ನೋಡಿ, DK ಶಿವಕುಮಾರ್ ಅವರು ಅಸೆಂಬ್ಲಿನಲ್ಲಿ ಮಾತಾಡಿದ್ದಾರೆ. ಒಂದು ಏನಂತ ಹೇಳಿದ್ದಾರೆ, ಇವರು ಬರೀ ಷಡ್ಯಂತರ ಮಾತ್ರ ಹಿಡ್ಕೊಂಡಿದ್ದಾರೆ. ಒಂದು, ರಾಜಕೀಯವಾಗಿ ಧರ್ಮವನ್ನು ಬೆರೆಸಬೇಡಿ ಅಂತ ಕೂಡ ಹೇಳಿದ್ದಾರೆ. ಈ BJPಯಲ್ಲಿ ತಾವು ನೋಡಿದ್ದೀರಾ, ಯಾವಾಗ ಇವಾಗ ಇವರೇ ವಿರೋಧ ಪಕ್ಷದವರು, ಅಶೋಕ್ ಅವರು ಕೇರಳದವರು ಇದರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಯಾಕೆ ತನಿಖೆ ಮಾಡ್ತಾ ಇದೆ, ತನಿಖೆ ನಡೀತಾ ಇದೆ. ಆಮೇಲೆ ಏನು ಯೂಟ್ಯೂಬರು ವಿಡಿಯೋ ಮಾಡಬಾರ್ದು ಅಂತ ಏನಾರು ಇದೆಯಾ? ಸತ್ಯತೆ ಬರ್ಲಿ ಬಿಡಿ ಹೊರಗಡೆ. ನಾನು ಹೇಳ್ತಾ ಇರೋದು, ಇವ್ರಿಗೆ ಧರ್ಮಸ್ಥಳದ ಬಗ್ಗೆ ನಮಗಾಗಿರಲಿ ಎಲ್ಲರಿಗೂ ಕೂಡ ಒಂದು ಭಾವನೆ ಇದೆ, ಒಳ್ಳೆ ಭಾವನೆಗಳಿದೆ, ಅದ್ರ ಬಗ್ಗೆ ಭಾಳಷ್ಟು ನಂಬಿಕೆ ಇದೆ, ಎಲ್ಲ ಇದೆ, ಜನಗಳಿಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವರು ಯಾಕೆ ಯಾವ್ದಾರು, ಅದು ಒಂದು ಹೆಣ್ಮಗು ಅಲ್ವಾ, ಅದು ಒಂದು ಹಿಂದೂ ಧರ್ಮದ ಹೆಣ್ಮಗು ಅಲ್ವಾ, ತನಿಖೆ ಆಗಬೇಕಲ್ವಾ? ಇವ್ರ ಸರ್ಕಾರ ಇದ್ದಾಗ ಯಾಕೆ ತನಿಖೆ ಮಾಡೋಕ್ಕದ? ಅದು ಈಚೆ ತರೋಕ್ಕಾಗ್ತಾ ಇಲ್ಲ, ಇವ್ರ ಕೈಲಿ ಯಾಕೆ ಆಗ್ತಾ ಇಲ್ಲ? ಇವ್ರ ಸರ್ಕಾರ ಇದ್ದಾಗ ಯಾಕೆ ಮಾಡೋಕ್ಕಾಗಲಿಲ್ಲ? ಇವರು ಇದನ್ನು ಯಾಕೆ ಮಾಡೋಕ್ಕಾಗಲಿಲ್ಲ? ಇವರು ಯಾವಾಗ ಎಲ್ಲಾದರೂ ಒಂದು ಬಿದ್ದರೆ, ಏನೋ ಒಂದು ಆಕಸ್ಮಿಕ ಸಾವೋ, ಆತ್ಮಹತ್ಯೆ ಸಾವೋ, ಏನೋ ಒಂದು ಸಾವೋ, ಯಾವುದೋ ದ್ವೇಷದಿಂದ ಸಾವುಗಳು ಆದಾಗ ಕೂಡ ಇವರು ರೋಡಿಗೆ ಬರ್ತಾರೆ. ರೋಡಿಗೆ ಬಂದು ಆ ಮುಸ್ಲಿಮ್ಸ್ ಅವ್ರು ಕೊಲೆ ಮಾಡಿಬಿಟ್ರು, ಅದು ಕೊಲೆ ಮಾಡಿಬಿಟ್ರು, ಇದು ಕೊಲೆ ಮಾಡಿಬಿಟ್ರು, ಸತ್ತಿಲ್ದವ್ರನ್ನೆಲ್ಲ ಸತ್ತಿದ್ದಾರೆ ಅಂತ ಹೇಳಿ ಕೊಟ್ಟಿರೋಂಥ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಇವ್ರುಗಳು ರಾಜಕೀಯವನ್ನು ಬೆರೆಸ್ತಾರೆ. ಅದರಲ್ಲಿ ಸತ್ಯತೆ, ಯಾರೇ ಕೊಲೆ ಮಾಡಿರಲಿ, ಅವರು ಹಿಂದೂ ಆಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ಮತ್ತೊಬ್ಬರಾಗಲಿ, ಅದು ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅದರಲ್ಲಿ ಎರಡೇ ಮಾತಿಲ್ಲ. ಅದು ಹೌದು, ಆಗಲೇಬೇಕು. ಆದ್ರೆ ಇವರು ತನಿಖೆ ಆಗ್ಬೇಕಲ್ವಾ? ಆಗ್ಬೇಕು. ಸರ್ಕಾರದ ಭಾಗವಾಗಿದ್ದಂತ DCM ಶಿವಕುಮಾರ್ ಏನ್ ಮಾಡ್ಬೇಕಿತ್ತು? ತನಿಖೆ ಆಗ್ಲಿಪ್ಪ, ನೋಡೋಣ ಅಂತ ಹೇಳ್ಬೇಕಿತ್ತು. ಹೌದು, ಆದ್ರೆ ಷಡ್ಯಂತ್ರ ಅಂತ ಯಾಕೆ? ಷಡ್ಯಂತ್ರ ಅಂದ್ರೆ ಅವ್ರು ಹೇಳ್ತೀರಾ, ಅವ್ರು ಹೇಳೋ ಅರ್ಥ ಏನು ಬೇರೆ ಇದೆಯಾ? ಬಿಜೆಪಿ ಅವರು ಇದ್ರೊಳಗಡೆ ಸೇರ್ಕೊಂಡು ಬಿಜೆಪಿ ಮಾತಾಡೋರ್ಗು ಬಿಡ್ರಿ. ನೀವು ಗವ್ಯೆಲ್ಲ ಬಾಯಿ ಇರೋದು ನಮಗೂ ಇದೆ, ಬಿಡ್ರಿ, ನಾವು ಮಾತಾಡ್ತೀವಿ ಬಿಡ್ರಿ, ನೀವು ಮಾತಾಡ್ರಿ, ಆಯ್ತು ಬಿಡಿ, ಮಾತಾಡೋವಾಗ ಬಿಡಿ, ಯಾಕೆ ಮಧ್ಯ ಬಂದ್ ಭಯ ಆಗ್ತೀರಾ? ನೀವು ಮಾಡೋವಾಗ ನಾನು ಕೇಳ್ಕೊಂತೀನಿ, ಕೇಳಿ. ಅದು ಷಡ್ಯಂತರ. ಬಿಜೆಪಿಯವ್ರು ಬಂದು ಅದ್ರೊಳಗಡೆ ತೂರಿ ಹಿಂದೂ ಧರ್ಮ, ಆ ಧರ್ಮ, ಈ ಧರ್ಮ, ಎಲ್ಲರಿಗೂ ಇದೆ, ನಮಗೂ ಹಿಂದೂ ಧರ್ಮ ಇದೆ, ನಮಗೂ ಇದಿದೆ. ಆದ್ರೆ ಇವ್ರು ಅದ್ರಲ್ಲಿ ಏನಾದ್ರು ಲಾಭ ಸಿಗತ್ತಾ? ಈ ಷಡ್ಯಂತ್ರದಲ್ಲಿ ಏನಾದ್ರು ಲಾಭ ಸಿಗತ್ತಾ ಅನ್ನೋಂಥ ಯೋಚನೆ ಮಾಡೋ ಅಂಥವ್ರು ಇವ್ರು BJPಯವರು. ಏನು ಸಮೀರ್ ವಿಡಿಯೋ ಮಾಡಿದ್ರೆ, ಇನ್ನೊಬ್ರು ಮಾತಾಡಿದ್ರೆ ಮುಸ್ಲಿಮ್ಸ್ ಅವ್ರು ಮಾತಾಡಿದ್ರು ಅಂತ ಇವ್ರು ಹೇಳ್ತಾರೆ. ಏನು ತಪ್ಪಿದೆ? ಹಿಂದೂಗಳವರು ಮಾತಾಡಿದ್ದಾರೆ. ಇವತ್ತು ಹಿಂದೂವ್ರು ಸ್ಟ್ರೈಕ್ ಮಾಡ್ತಾ ಇಲ್ವಲ್ಲಿ? ಅಲ್ಲೆಲ್ಲ ಕೇಸಿ ಸಾಲ ಹಾಕೊಂಡೆ ಇವತ್ತಿನ ದಿವಸ ಸೌಜನ್ಯ ಮತ್ತೆ ಸ್ಟ್ರೈಕ್ ಮಾಡ್ತಾ ಇರೋದು. ಏನು ಅಲ್ಲೆಲ್ಲ ಮುಸ್ಲಿಮ್ಸ್ ಅವ್ರು ಮಾಡ್ತಾ ಇದ್ದಾರಾ? ಏನು ಇವ್ರು ಏನಂತ ತಿಳ್ಕೊಂಡಿದ್ದಾರೆ? ಇವತ್ತು ಧರ್ಮಸ್ಥಳದ ಸುತ್ತಮುತ್ತಲಿರೋಂಥ ನಾಗರಿಕರು
ಇವತ್ತು ಸೌಜನ್ಯ ಕೇಸ್ ಬಗ್ಗೆ ಅವರು ಹೋರಾಟ ಮಾಡ್ತಾ ಇರೋದು. ಯಾರೋ ಕೇರಳದವರಾಗಿರ್ಲಿ, ಯಾರೋ ರಾಜಸ್ಥಾನವರಾಗಿರ್ಲಿ, ಯಾರೋ ತಮಿಳ್ನಾಡವರಾಗಿರ್ಲಿ ಹೋಗಿ ಸ್ಟ್ರೈಕ್ ಮಾಡ್ತಾ ಇಲ್ಲ. ಸುತ್ತಮುತ್ತ ಇರೋಂಥ ನಾಗರಿಕರು ಇವತ್ತು ಎಚ್ಚೆತ್ಕೊಂಡು ನಮ್ಮ ಮನೆಯಲ್ಲಿರೋಂಥ ಹೆಣ್ಮಕ್ಳು ರೋಡಲ್ಲಿ ಬಿದ್ದು ರೇಪ್ ಆಗಿ ಈ ತರ ಕೇಸಲ್ಲಿ ಆಗ್ತಾ ಇದೆಯಲ್ಲ, ನಾಳೆ ಎಲ್ಲೋ ನಮ್ಮನೆಗೂ ಬರ್ಬೋದು, ನಮ್ಮನೆ ಹೆಣ್ಮಕ್ಳಿಗೂ ಆಗ್ಬೋದು ಅಂತ ಹೇಳಿ ಅಲ್ಲಿರೋಂಥ ಸುತ್ತಮುತ್ತ ನಾಗರಿಕರು, ಸುತ್ತಮುತ್ತ ಜನಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಜಸ್ಟಿಸ್ ಫಾರ್ ಸೌಜನ್ಯ ಈಗ ಟಾರ್ಗೆಟ್ ಧರ್ಮಸ್ಥಳ ಆಗಿದೆ ಅನ್ನುವ ಆರೋಪ. ನೋಡಿ, ಧರ್ಮಸ್ಥಳ ಸೌಜನ್ಯ ಅವರ ಹೆಸರನ್ನ ಹೇಳ್ಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರುವಂತ ಪ್ರಯತ್ನ ಆಗ್ತಾ ಇದೆ. ನೋಡಿ, ಅದನ್ನ ಯಾರು ಹೇಳ್ತಾ ಇದ್ದಾರೆ? ಬಿಜೆಪಿ ಅವರು ಹೇಳ್ತಿದ್ರು ಧರ್ಮಸ್ಥಳಕ್ಕೆ ಯಾವತ್ತೂ ಕಳಂಕ ಬಂದಿಲ್ಲ. ಅಲ್ಲಿ ಏನಾಗಿದೆ ಅದನ್ನ ತನಿಖೆ ಆಗ್ಲಿ, ಯಾರ್ಯಾರು ತಪ್ಪಿಸ್ತರಾಗ್ಲಿ, ಧರ್ಮಸ್ಥಳಕ್ಕೆ ಕಳಂಕ ಬಂದಿಲ್ಲ. ಇವ್ರು ಮಾಡ್ತಾ ಇರೋದು ಕಳಂಕ. ಓ, ಧರ್ಮಸ್ಥಳಕ್ಕೆ ಕಳಂಕ ಬರ್ತಾ ಇದೆ ಅಂತ ಇವ್ರೇ ಅರ್ಧ ಕಳಂಕ ತರ್ತಾರೆ ಧರ್ಮಸ್ಥಳಕ್ಕೆ. ಅದು ಬಿಟ್ರೆ ಮಾತಾಡಕ್ ಬಿಡ್ರಿ, ಮಾತಾಡಕ್ ಬಿಡ್ರಿ, ಮಾತಾಡಕ್ ಬಿಟ್ರೆ ಗಲಭೆ ಆದಾಗ ನಿಮ್ಮ ವಿರೋಧ ಪಕ್ಷದ ನಾಯಕರು ಏನ್ ಮಾತಾಡಿದ್ರು? ಏನ್ ಹೇಳಿದ್ರು? ಇವತ್ತು ಸೌಜನ್ಯ ಬಗ್ಗೆ ಮಾತಾಡ್ರಿ. ನೀವು ಒಬ್ರು ನಾಗರಿಕರಾದ್ರೆ ಸೌಜನ್ಯ ಬಗ್ಗೆ ಮಾತಾಡ್ರಿ, ಬೇರೆ ಮಾತಾಡ್ತಿರಲ್ಲ. ನಮ್ಮದು ಅದೇ ಪ್ರತಿಪಾದನೆ. ನೋಡಿ, ಸೌಜನ್ಯ ಹೆಸರನ್ನು ಇಟ್ಕೊಂಡು ರಾಜಕೀಯ ಮಾಡುವಂತ ಇವತ್ತು ನೀವು ರಾಜಕೀಯ ಮಾಡ್ತಾ ಇರೋದು ಷಡ್ಯಂತ್ರ ಅಂತ ಇವತ್ತು ಸೌಜನ್ಯ ಆಗಿದೆ ಅಂತ ಮಾತಾಡಿ. ನಿಮ್ಮದೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತ ಹೇಳಿದ್ದಾರೆ, ಹೇಳಿಲ್ವಾ? ಇದೇ ಇಲ್ಲ. ನಾನು ಹೇಳ್ತಾ ಇರೋದು ಸೌಜನ್ಯ ಬಗ್ಗೆ ಮಾತಾಡಿ, ಧರ್ಮಸ್ಥಳದ ಬಗ್ಗೆ ಮಾತಾಡಿ. ಅದು ಬಿಟ್ಟು ಬಿಜೆಪಿ ಹೋಗ್ತಾರೆ, ಎಲ್ಲೆಲ್ಲ ಹೋಗ್ ಬರೋದ್ ಬೇಡ. ನೀವು ಬುರುಡೆ ಬಿಡ್ತಾ ಇರೋದು, ನೀವು ಇದ್ ಮಾಡ್ತಾ ಇರೋದು. ಇಷ್ಟೆಲ್ಲ ಮಾತಾಡಿದ್ರಲ್ಲ, ನೀವು ಮಾತಾಡಿದ್ದು ಎಲ್ಲವೂ ಕೂಡ ಸೌಜನ್ಯ ಪ್ರಕರಣ, ಈ ಹಿಂದಿನ ಪ್ರಕರಣಗಳು. ಬಟ್ ನಾವು ಮಾತನಾಡ್ತಾ ಇರೋದು ಇವತ್ತಿನ ಪ್ರಕರಣ, ಬುರುಡೆಯ ಪ್ರಕರಣ, ಆ ಬುರುಡೆ ತಂದಿದ್ದ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ತನಿಖೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು, ನಿಮ್ಮ ಗೃಹ ಸಚಿವರೇ ಹೇಳಿದ್ರು ಇನ್ನು ತನಿಖೆ ಶುರು ಆಗ್ಬೇಕ್ರಿ ಅಂತ. ತನಿಖೆ ಶುರು ಆಗಬೇಕು ಅಂತ ಗೃಹ ಸಚಿವರು ಹೇಳಿದ್ರೆ ಉಪಮುಖ್ಯಮಂತ್ರಿಗಳು ಬಂದು ಹೊರಗಡೆ ಹೇಳ್ತಾರೆ ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ ಅಂತ. ಹಾಗಾದ್ರೆ ಈ ಷಡ್ಯಂತ್ರವನ್ನ ನಡೆಸಿದ್ ಯಾರು ಅಂತ DCMಗೆ ಗೊತ್ತಿದೆ ಅಂತ ಅರ್ಥ. ನೋಡಿ, ನಾನು ಹೇಳ್ತಾ ಇರೋದು ಷಡ್ಯಂತರ ಅಂದ್ರೆ ನೀವು ಯಾವ್ದೋ ಬೇರೆ ರೀತಿಯಲ್ಲಿ ಬಿಜೆಪಿ ವಕ್ತಾರರೇ ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ಸಮಯ ಬಂದಾಗ ನೀವು ಮಾತಾಡಿ, ಮಧ್ಯೆ ಯಾಕೆ ಬಂದ್ ಮಾತಾಡ್ತೀರಾ? ನಾನು ಹೇಳ್ತಾ ಬಿಡಿ, ನೀವು ರೀಲ್ ಬಿಡ್ತಾ ಇರೋದ್ರಿ. ಇವತ್ತಿನ ದಿವಸ ಹೆಣದ ಮೇಲೆ ರಾಜಕೀಯ ಮಾಡಿರೋರು ನೀವು, ನಾವಲ್ಲ. ರಾಜಕೀಯ ಮಾಡಿದಿರೋರು ನಾವ್ ಹೇಳೋದ್ ಕೇಳಿ. ಬರೀ ನೀವು ಲೆಕ್ಕ ಹಾಕಿ ಅಶೋಕ್ ಪೂಜಾರಿ ಇವರೆಲ್ಲಾರ ಮೇಲೂ ರಾಜಕೀಯ ಮಾಡಿರೋದು, ಹೆಣದ ರಾಜಕೀಯ ಮಾಡಿರೋದು ನೀವು. ಅದೆಲ್ಲ ರಿಪೋರ್ಟ್, ಅವೆಲ್ಲ ರಿಪೋರ್ಟ್ ಏನೇನು ಬಂದಿದೆ ಅಂತ ಜನಗಳು ಒಂದು ಕಡೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಬರಬೇಕು. ಬಸ್ ಒಂದು ಕಡೆ ತನಿಖೆ ನಡೀತಾ ಇದೆ, ಇದರ ನಡುವೆ ರಾಜಕೀಯ ಅಂತ ಹೇಳ್ತಾ ಇದೆ. ನೋಡಿ, ಯಾವುದೇ ವಿಚಾರ ಆದರೂ ಕೂಡ ರಾಜಕೀಯ ಬಂದೇ ಬರುತ್ತೆ. ಈ ರಾಜಕೀಯ ವಿಚಾರಕ್ಕೆ ಅಂದ್ರೆ ಈ ವಿಚಾರದಲ್ಲೂ ಕೂಡ ರಾಜಕೀಯ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ. ನಿನ್ನೆ DCM DK ಶಿವಕುಮಾರ್ ಅವರು ಮತ್ತೊಂದು ಮಾತು ಹೇಳಿದ್ರು. ಧರ್ಮದಲ್ಲಿ ಅಂದ್ರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು, ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅಂತ ಹೇಳಿ. ಬಟ್ DCM ಸಾಹೇಬರು ಯಾವ ಕಾರಣಕ್ಕೆ ಷಡ್ಯಂತ್ರ ನಡೀತಿದೆ ಅಂತ ಹೇಳಿಬಿಟ್ರು, ಇದ್ರ ಬಗ್ಗೆ ಮಾತನಾಡಲೇಬೇಕಾಗುತ್ತೆ. ಮತ್ತೆ ಗುಂಡೂರಾವ್ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ನೋಡಿ, ಒಂದು ದೊಡ್ಡ ಷಡ್ಯಂತ್ರ ಹಿಂದೆ ಆಗಿದೆ, ತನಿಖೆ ಆಗ್ತಾ ಇದ್ರೆ ಹೊರಬರಬೇಕು ಅಂತ ಹೇಳಿ. ಮೂರ್ತಿ ಸರ್, ನೋಡಿ, ಪದೇ ಪದೇ ವಿಚಾರ ಇರೋದಿಷ್ಟೇನೆ. ಈಗ ಎರಡು ಕಡೆನೂ ವಾದ ಸ್ಪಷ್ಟವಾಗಿದೆ. ಒಂದು ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಾ ಇರುವಂಥದ್ದು, ಏನೋ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ ಅಂತ ಒಂದು. ಇದರ ಜೊತೆಗೆ ಮತ್ತೊಂದು ಆರೋಪ, ಹೈಕಮಾಂಡ್, ನಿಮ್ಮ ಹೈಕಮಾಂಡ್ ಒತ್ತಾಯದ ಮೇರೆಗೆ ಅಥವಾ ಒತ್ತಡದ ಮೇರೆಗೆ SIT ರಚನೆ ಆಯಿತಂತೆ. ಎಡಪಂಥೀಯ ವಾದಿಗಳು ಬಂದು ಪದೇ ಪದೇ ಹೈಕಮಾಂಡ್ ಮೇಲೆ ಒತ್ತಾಯವನ್ನು ಮಾಡಿದ್ದಕ್ಕೆ ಅಥವಾ ಒತ್ತಡವನ್ನು ಹಾಕಿದ್ದಕ್ಕೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವ್ರಿಗೆ ಕಾಲ್ ಮಾಡಿ ಹೇಳಿದ ಮೇಲೆ SIT ರಚನೆ ಆಗಿದೆ, ಈ ಆರೋಪ. ನೋಡಿ, ಷಡ್ಯಂತರ ಅಂತ ಅಂದರೆ ಅವರು ಹೇಳಿರೋದು ಯಾವ ದೃಷ್ಟಿಯಿಂದ ನನ್ನ ಅನಿಸಿಕೆ ಪ್ರಕಾರ, ಇವರು ಆ ಕೊಲೆ ಆದಾಗೇನೆ ಕೂಡ ಆ ಹೆಣ್ಮಗು ಅಲ್ಲಿ ಸತ್ತಾಗೆ ಕೂಡ ಎವಿಡೆನ್ಸ್ಗಳು ತುಂಬ ಇರ್ತವೆ.
ತುಂಬಾ ಎವಿಡೆನ್ಸ್ಗಳು ಈ ಬುರುಡೆ ಮಾತನ್ನ ನೋಡಿ ರೇ ಸುಮ್ಮನೆ ಕೂತ್ಕೊಳ್ರಿ ನೀವು ಬಿಜೆಪಿ ವಕ್ತಾರರೇ ಯಾರೇ ನೋಡ್ರಿ ನಾನು ಏನಾರು ಅವ್ರ ಬಗ್ಗೆ ಮಾತಾಡೋದ್ನ ಇವ್ರು ಯಾಕೆ ಮಧ್ಯ ಬರ್ತಾರೆ ದಾರಿ ತಪ್ಪಿಸ್ತಾ ಇದ್ದೀರಿ ಬುರುಡೆ ಬಗ್ಗೆ ಮಾತಾಡ್ರಿ ನೀವು ಸೌಜನ್ಯ ವಿಚಾರ ಅಲ್ಲ ನೀವು ಆರ್ಗ್ಯುಮೆಂಟ್ ವಿಚಾರ ಅಲ್ಲ ಬುರುಡೆ ಬಗ್ಗೆ ಮಾತಾಡ್ರಿ ನೀವು ಸುಮ್ಮನೆ ದಾರಿ ತಪ್ಪಿಸುವಂತದ್ದಲ್ಲ ನೋಡಿ ಬುರುಡೆ ಬಗ್ಗೆ ಮಾತಾಡ್ರಿ ನೀವು ನಾವ್ ಹೇಳದ್ ಕೇಳ್ರಿ ಇವಾಗ ಆಂಕರ್ ಅವರು ನನಗೆ ಕ್ವಶನ್ ಕೇಳಿದ್ದಾರೆ ನಾನು ನೋಡಿ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ಕಾಂಗ್ರೆಸ್ನವರೇ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡ್ರಿ ನೀವು ದಾರಿ ತಪ್ಪಿಸ್ತಾ ಇರೋದು ನೀವು ದಾರಿ ಪ್ರಕರಣದ ಬಗ್ಗೆ ಮಾತನಾಡ್ರಿ ಶೋಭಾ ಕರಂದ್ಲಾಜೆ ಪ್ರಕರಣದ ಬಗ್ಗೆ ಮಾತನಾಡಿ ಯಾವ್ದೋ ಮೇಸ್ತ್ರಿ ಸತ್ತಾಗ ಆಯ್ತು ನೋಡಿ ನೀವು ಇವಾಗ ನಾನು ಹೇಳಕ್ ಕೇಳಿ ದಯವಿಟ್ಟು ಅವ್ರಿಗೆ ಹೇಳಿ ನಾನು ಹೇಳ್ತೀನಿ ಆಮೇಲೆ ಅವ್ರು ಆರ್ಗ್ಯುಮೆಂಟ್ ಮಾಡ್ಲಿ ಯಾರು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಅಲ್ಲ ನೀವು ಕೇಳಿ ಕಂಪ್ಲೀಟ್ ಮಾಡಿ ನೋಡಿ ನಾನು ಹೇಳ್ತಾ ಇರೋದೊಂದು ನಾನು ಹೇಳ್ತಾ ಹೈಕಮಾಂಡ್ ಇವಾಗ ಆಯ್ತು ಸರ್ ಇವಾಗ ನಾನು ಒಂದ್ ನಿಮಿಷ ಇವಾಗ ಒಂದು ಹೆಣ ಸತ್ತಿ ಬಿದ್ದಾಗ ಅಲ್ಲಿ ಎವಿಡೆನ್ಸ್ ಇರತ್ತೋ ಇಲ್ವೋ ಇರತ್ತೆ ಅಂತ ಹೇಳಿದ್ಕೆ ಇವ್ರಿಗೆ ಏನಕ್ಕೋ ಉರಿ ಎತ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಬೇಕು ನಿಜವಾಗ್ಲೂ ಹೇಳ್ತೀನಿ ಅಲ್ಲಿ ರೇಪ್ ಆಗಿ ಆ ಹೆಣ್ಮಗು ಸತ್ತಾಗ ಯಾವ ರೀತಿ ಇತ್ತು ಬಾಡಿ ಅಂದ್ರೆ ಅದು ಹೇಳೋ ರೀತಿ ಒಂದ್ ನಿಮಿಷ ರೇ ಕೂತ್ಕೊಳ್ರಿ ರೇ ಬಿಜೆಪಿ ರೇ ಕೂತ್ಕೊಳ್ರಿ ರೇ ಮಾಹಿತಿ ಕೊರತೆ ಮಾತಾಡಿ ವಿಷಯ ಇಲ್ಲ ಕಾಂಗ್ರೆಸ್ನವ್ರ ಹತ್ರ ಒಂದ್ ನಿಮಿಷ ಮಾಹಿತಿ ಕೊರತೆ ವಿಷಯ ಇಲ್ಲ ಕಾಂಗ್ರೆಸ್ನವ್ರ ಹತ್ರ ಒಂದ್ ನಿಮಿಷ ನಾಗೇಂದ್ರ ಸರ್ ಕೊಡ್ತೀನಿ ಅವ್ರು ಕಂಪ್ಲೀಟ್ ಮಾಡ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಮಾಹಿತಿಯ ಕೊರತೆ ಇದೆ ಕಾಂಗ್ರೆಸ್ ವಕ್ತಾರರಿಗೆ ನಿಮ್ಗಿದೆ ಬಗ್ಗೆ ಮಾತಾಡ್ತಾ ಇರುವಾಗ ಮಧ್ಯ ಬರ್ತಾರೆ ನೀವು ನಿಮಗೂ ಕೊರತೆ ಇದೆ ನನಗಲ್ಲ ನಿಮಗೂ ಕೊರತೆ ಇದೆ ನಿಮ್ಗೇನೆ ಮಾಹಿತಿ ಇಲ್ಲ ಅದಕ್ಕೆ ನಾನು ಮಾತಾಡುವಾಗ ಮಧ್ಯ ಮಾತಾಡ್ತಿಲ್ಲ ಅದು ಬಿಟ್ರೆ ನಿಮ್ಗೇನು ಗೊತ್ತಿಲ್ಲ ಸಾಮಾಜಿಕ ಹೆಣದ ಮೇಲೆ ರಾಜಕೀಯ ಮಾಡೋದು ಯಾರು ಹೆಣದ ಮೇಲೆ ನೀವೇ ಒಂದ್ ನಿಮಿಷ ಅದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಿಮ್ಗೆ ಇವತ್ತು ರಾಜ್ಯ ಸರ್ಕಾರದಲ್ಲಿ 106 ನ್ಯೂನತೆಗಳು ಎದ್ದಿ ತಾಂಡ ಆಡ್ತಾ ಇದೆ ರಾಜ್ಯದಲ್ಲಿ ಆಡ್ತಾ ಇದೆ ತಾಂಡ ಆಡ್ತಾ ಇದೆ ಇವತ್ತು SIT ತನಿಖೆ ಯಾವ ರೀತಿಯಾಗಿದೆ ಅಂತ ಜನ ಕ್ಷಣ ನೋಡಿದ್ದಾರೆ SIT ಮಧ್ಯಾಂತರ ವರದಿ ಕೊಡಕ್ಕಾಗ್ಲಿಲ್ಲ ಭೀಮಾ ಅಂತ ನಾಮಕರಣ ಕೊಟ್ಟವ್ರು ಯಾರು ಅನಾಮಿಕ ಅಂತ ನಾಮಕರಣ ಕೊಟ್ಟವ್ರು ಯಾರು ಇವಾಗ ಮತ್ತೊಂದು ಹೆಸರು ವಿ ಅಂತ ಕೊಟ್ಟವ್ರು ಯಾರು ಇವ್ರು ಮೂವರು ಒಬ್ರೇನಾ ಇಲ್ಲ ಮೂವರು ಬೇರೆ ಬೇರೆನಾ ಅನ್ನೋದು ರಾಜ್ಯ ಜನದ ಕ್ವಶನ್ ಆಗ್ತಾ ಇದೆ ಇವತ್ತು ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರ ಗೃಹ ಇಲಾಖೆ ಮುಖ್ಯಮಂತ್ರಿಗಳು ಕೊಟ್ಟಾಗ SIT ಟೀಮ್ ರಚನೆ ಪೂರ್ಣ ಅಧಿಕಾರ FIR ಮಾಡೋ ಅಧಿಕಾರ ಕೊಟ್ಟಾಗ ಎಷ್ಟು ಜನರ ಮೇಲೆ ಅಧಿಕಾರದ ಮೇಲೆ ಅದನ್ನ ಅಧಿಕಾರ ಉಪಯೋಗಿಸಿಕೊಂಡು FIR ಮಾಡಿದೆ ಎಷ್ಟು ದೂರುಗಳನ್ನ ಪಡೆದಿದೆ ಯಾವ ರೀತಿಯಾದ ಸಮೀಕ್ಷೆಗಳು ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ 15 ಅಡಿ ಅಗದು ಒಳಗಡೆ ಹಾಕಿದೀನಿ ಅಂತ ಹೇಳ್ತಾರೆ ಮೊದಲು 8 ಅಡಿ ತೆಗಿಬೇಕು ಅಂತಾನೆ 10 ಅಡಿ ತೆಗಿಬೇಕು ಅಂತಾನೆ 15 ಅಡಿ ತೆಗಿಬೇಕು ಅಂತಾರೆ ಅಂದ್ರೆ ಹಂತವಾಗಿ 15 ಅಡಿ ಒಬ್ಬ ವ್ಯಕ್ತಿ ಅನಾಮಿಕ ಬಂದು 15 ಅಡಿ ತೆಗೆದು ಆ ಒಂದು ಶವನ ಊಟಿಟ್ಟ ಅನ್ನೋ ಪ್ರಶ್ನೆ ಮತ್ತೇನ್ ಹೇಳ್ತಾ ಇದ್ದಾನೆ ಈಗ 13 ಕಡೆ ಸಿಗ್ಲಿಲ್ಲ ಅಂದಾಗ ಕಲ್ಲೇರಿಯಾಗಿ ಅಂತಾನೆ ಬಾಹುಬಲಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಾನೆ ರತ್ನಗಿರಿಗೆ ಹೋಗ್ಬೇಕು ಅಂತಾನೆ ಅಂದ್ರೆ ಯಾರನ್ನ ನೀವು ತಡ್ರು ಮಾಡ್ತಾ ಇದೀರಿ 13 ಗುಂಡೆಯಲ್ಲಿ ಸಿಗದಿತ್ತು ಇವತ್ತು ರತ್ನಗಿರಿಯಲ್ಲಿ ಕಲ್ಲೇರಿಯಲ್ಲಿ ಬಾಹುಬಲಿಯಲ್ಲಿ ಸಿಗುತ್ತಾ ಅಂದ್ರೆ ನೀವು ಧಾರ್ಮಿಕ ಕ್ಷೇತ್ರ ಟಾರ್ಗೆಟ್ ಮಾಡಿದೀರಾ ಷಡ್ಯಂತ್ರ ಮಾಡ್ತಾ ಇದೀರಾ ನಿಮ್ದೇ ಸರ್ಕಾರದ ನ್ಯೂನತೆಗಳು ಇಟ್ಕೊಂಡು ನಿಮ್ದ ಸರ್ಕಾರದ ಭಾಗವಾಗಿರುವಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಪಿತ್ತೂರಿ ಅಂದ್ಮೇಲೆ 17 ಗುಂಡಿಗಳು ತೆಗೆಯಕಂಟ ನೀವ್ ಯಾಕೆ ಕಾಯ್ದ್ರಿ ಈ ಷಡ್ಯಂತ್ರ ಮೊದಲ ನಿಮ್ಗೆ ಗೊತ್ತಿತ್ತಲ್ವಾ ಇಲ್ಲಿವರೆಗೂ ಯಾಕೆ ಬಿಟ್ರಿ ಇವತ್ತು ನೀವು ಷಡ್ಯಂತ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನಿಮಗೆ ಸರ್ಕಾರದ ನ್ಯೂನತೆಗಳು ಕಾಣಿಲ್ವಾ ಮತ್ತೆ ಇವತ್ತಲ್ಲಿ ಮಾಧ್ಯಮದಲ್ಲಿ ನೋಡಿರ್ಬೋದು ಯೂಟ್ಯೂಬರ್ಗಳು ಹೊಡೆದಾಡಿದ್ದಾರೆ ಮಾಧ್ಯಮದ ಚಾನೆಲ್ಗಳಲ್ಲಿ ಪ್ರತಿ ಅಂಗಾಂಗವಾಗಿ ಪ್ರತಿ ಚಾನೆಲ್ಗಳಲ್ಲೂ ಕೂಡ ಬ್ರೇಕಿಂಗ್ ನ್ಯೂಸ್ ವಿಭಿನ್ನವಾಗಿ ತೋರಿಸಿದ್ದಾರೆ ಏನ್ ಕ್ರಮ ತಗೊಂಡ್ರಿ ನೀವು ಯಾವುದೇ ಕ್ರಮ ತಗೊಳ್ಳಿಲ್ಲ ಜಾಹೀರಾತಾಗಿ ವಿದೇಶಗಳಲ್ಲಿ ಸುದ್ದಿ ಆಯ್ತು ರಾಜ್ಯದ ಮಟ್ಟ ಸುದ್ದಿ ಆಯ್ತು ನೀವು ಆರಾಮಾಗಿ 15 ದಿವಸ ವೀಕ್ಷಣೆ ಮಾಡ್ಕೊಂಡು ಜಾಲಿ ಟ್ರಿಪ್ ಅಲ್ಲಿ ಇದ್ರ ಇವಾಗ ಕಾಣಿಸ್ತಾ ಇದೆ ನಿಮ್ಗೆ ಷಡ್ಯಂತ್ರ ಅಂತ ಇವಾಗ ನಿಮ್ ಧಾರ್ಮಿಕ ಕೇಂದ್ರ ಬಗ್ಗೆ ಒಲ ಬರ್ತಾ ಇದೆಯಾ ಅಲ್ಲ ಸ್ವಾಮಿ
ಮಾಡಬೇಕಾದ ರೀತಿ ಸರಿಯಾಗಿ ತನಿಖೆ ಮಾಡಿಲ್ಲ ಅಂದ್ರೆ ಈ ಸಮಸ್ಯೆ ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ನೇರ ಹೊಣೆ. ಇವತ್ತು ಅನಾಮಿಕನಿಗೆ ಸರಿಯಾಗಿ ತನಿಖೆ ಮಾಡಿ ಮಂಪರ್ ಪರೀಕ್ಷೆಗೆ ಒಳಪಡಿಸಿ ಅವನು ಸರಿಯಾದ ರೀತಿ ತನಿಖೆ ಮಾಡಿದ್ರೆ ಇಷ್ಟು ದೊಡ್ಡ ಒಂದು ಸರಿಯಾದ ಉದ್ದೇಶ ತನಿಖೆ ಆಗ್ತಾ ಆಗ್ತಿಲ್ಲ ಇರಲಿಲ್ಲ. ಅನ್ನೋದು ನಿಮ್ಮ ವಾದ. ಓಕೆ, ಉತ್ಕರ್ಷ್. ನೋಡಿ, ಒಂದು ಬಹಳ ಸ್ಪಷ್ಟ, ಸೌಜನ್ಯಳ ವಿಚಾರನೆ ಬೇರೆ, ಬುರುಡೆ ವಿಚಾರನೆ ಬೇರೆ. ಈ ಮಾಹಿತಿ ಸ್ಪಷ್ಟತೆ ಇಲ್ಲದೆ ಕಾಂಗ್ರೆಸ್ನವ್ರು ಮಾತನಾಡುವಂಥದ್ದು ಯಾರು ಒಪ್ಪಕ್ ಸಾಧ್ಯನೇ ಇಲ್ಲ. ಬುರುಡೆ ವಿಚಾರದಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು, ನಾವು ನಂಬುವಂತ ಆರಾಧ್ಯ ದೈವ ಮಂಜುನಾಥನನ್ನ ಅವಹೇಳನ ಮಾಡ್ತಕ್ಕಂಥದ್ದು ಇವತ್ತಿಗೂ ನಡೀತಾ ಇದೆ. ಇವತ್ತು ಅದ್ರ ಬಗ್ಗೆ ನೀವ್ಯಾ ಕ್ರಮವನ್ನು ತಗೊಳ್ತಾ ಇಲ್ಲ? ಬಹಳ ಸ್ಪಷ್ಟವಾಗಿ ಇವತ್ತು ಇದರ ಹಿಂದೆ ವ್ಯವಸ್ಥಿತವಾಗಿ ಎಡಪಂಥೀಯರು, ಕಮ್ಯುನಿಸ್ಟರು ಎಲ್ಲ ಕೂಡ ಕೆಲಸ ಮಾಡ್ತಾ ಇರುವಂತದ್ದು ಬಹಳ ವ್ಯವಸ್ಥಿತವಾಗಿ ಕಾಣಿಸ್ತಾ ಇದೆ. ಒಬ್ಬ ವ್ಯಕ್ತಿ ಎಲ್ಲಿಂದನೋ ಬಂದು ಮುಸುಕುದಾರಿ, ಸರಿ, ಆ ವ್ಯಕ್ತಿ ಅವನು ಹೆಣವನ್ನ ಊತಿಟ್ಟಿದ್ದಾನೆ ಅಂತ ನೀವ್ಯಾಕೆ ಮುಸುಕಾಗ್ತೀರಾ? ಅವನಿಗೆ ತೆಗೀರಿ ಅವನ ಮುಖನನ್ನ, ತೋರಿಸಿ ಜನಕ್ಕೆ ಅವ್ನು ಯಾರು ಅಂತ. ಅದ್ ಬಿಟ್ಬಿಟ್ಟು ನೀವು ಈ ರೀತಿ ಅವನಿಗೇನೋ ಸೆಕ್ಯೂರಿಟಿಯನ್ನ ಕೊಟ್ಟು ಅವನಿಗೆ ಬಹಳ ರೀತಿಯ ಪ್ರಾಮುಖ್ಯತೆಯನ್ನು ಕೊಡುವಂತ ಅವಶ್ಯಕತೆ ಏನಿದೆ? ಇವತ್ತು ಇವ್ರು ಇಷ್ಟು ಮಾತಾಡ್ತಾರಲ್ಲ ಕಾಂಗ್ರೆಸ್ನವರು, ಇವರದ್ದೇ ಗೃಹ ಮಂತ್ರಿಗಳು ಹೇಳಿದ್ದಾರೆ ತನಿಖೆ ನಡೀತಾ ಇದೆ ಅಂತ, ಇವರದ್ದೇ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಷಡ್ಯಂತ್ರ ಅಂತ. ಹಾಗಾದ್ರೆ ಅಷ್ಟು ಮಾಹಿತಿ ಇಲ್ವಾ ಅವ್ರಿಗೆ? ತನಿಖೆ ನಡೀತಾ ಇದೆ, ತನಿಖೆ ಮಾಹಿತಿ ಬರಲಿ ಅಂತ ನಮ್ಗೆ ಹೇಳುವಂತದ್ದಲ್ಲ. ಇವತ್ತು ಸೌಜನ್ಯ ಪ್ರಕರಣವನ್ನು ತಗೊಬಂದು ಇಲ್ಲಿ ತೋರಿಸುವಂತದ್ದು, ಇದನ್ನ ಅಲ್ಲೋಗಿ ತಗೊಂಡು ಹೋಗುವಂತದ್ದು, ಇದನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೌಜನ್ಯಳ ಪ್ರಕರಣನೇ ಬೇರೆ. ನಾನು ಆಗ್ಲೇ ಹೇಳ್ದಂಗೆ ಕಾಂಗ್ರೆಸ್ನವ್ರಿಗೆ ಬಹಳ ಸ್ಪಷ್ಟವಾಗಿ ಕೇಳ್ತೀನಿ, ಈಗ ಮುಸುಕುದಾರಿ ಹೇಳಿರೋ ಹಾಗೆ 100 ಶವಗಳನ್ನ ಊತಿಟ್ಟಿದ್ದೀನಿ ಅಂತ ಹೇಳ್ದ. 2014 ಈ ಕೆಲಸವನ್ನು ಮಾಡ್ತಿದ್ನಲ್ಲಪ್ಪ, ಹಾಗಾದ್ರೆ ಸೌಜನ್ಯ ಶವ ಇವನೇ ಮಾಡಿರ್ಬೇಕು. ಅದನ್ನ ತನಿಖೆ ಮಾಡ್ರಿ. ನೀವು ಮಾಡುವಂತ ನೈತಿಕತೆ ಇಲ್ವಾ ನಿಮಗೆ? ಯಾವ ಆಧಾರದ ಮೇಲೆ ಮಾಡ್ತೀರಾ? ಇದೇ ನಾನು ಆಗ್ಲೇ ಹೇಳ್ದಂಗೆ, ಇದೇ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಮುಖ್ಯಮಂತ್ರಿಗಳು DJ ಹಳ್ಳಿ KJ ಹಳ್ಳಿಯಲ್ಲಿ ಗಲಭೆ ಆಗ್ಬಿಟ್ರೆ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರೆ ಹಿಂದೂ ಮುಸಲ್ಮಾನರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಆದ್ರೆ ಈಗ ನಮಗೇನಾಗ್ತಾ ಇದೆ ಮತ್ತೆ ಹಿಂದೂಗಳ ಭಾವನೆಗಳಿಗೆ? ಹಾಗಾದ್ರೆ ಇದು ಧಕ್ಕೆ ಆಗ್ತಾ ಇಲ್ವಾ? ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ರಿ. ನೀವು ಯಾಕೆ ಮಾತಾಡ್ತಾ ಇಲ್ಲ? ಮುಖ್ಯಮಂತ್ರಿಗಳು ಎಲ್ಲಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದಾರಾ? ಅವ್ರ ಮಾಹಿತಿನೇ ಇಲ್ಲ, ಮುಖ್ಯಮಂತ್ರಿಗಳು ಮಾತನಾಡ್ತಾನೆ ಇಲ್ಲ. ಇವತ್ತು ಇದೇ ದಿನೇಶ್ ಗುಂಡೂರಾವ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಬಂದು ಇವತ್ತು ಮಾತನಾಡ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಅವರು ಅಂದ್ರೆ ಯಾರ್ರಿ? ಅವರು ಷಡ್ಯಂತ್ರದ ಹಿಂದೆ ಇರ್ತಕ್ಕಂಥದ್ದು ಅವರೇ. ಯಾರು? ಎಡಪಂಥೀಯರು, ಕಮ್ಯುನಿಸ್ಟರು, ಕಾಂಗ್ರೆಸ್ ಜೊತೆ ಸಹಕಾರದಲ್ಲಿ ಇಟ್ಕೊಂಡು ಅವರ ಅಲಯನ್ಸ್ ಪಾರ್ಟ್ನರ್ಸ್ ಅವರು. ಈ ಶಶಿಕಾಂತ್ ಸೆಂಥಿಲ್ ಅನ್ನೋ ಅಂತ ವ್ಯಕ್ತಿ ಯಾರು? ಇವನು ಹಿನ್ನೆಲೆ ಏನೋ? ಅವನು ಒಬ್ಬ ಮಾವೋವಾದಿ, ಕಮ್ಯುನಿಸ್ಟ್ ಆತ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಂತವ್ರನ್ನೆಲ್ಲ ಕಾಂಗ್ರೆಸ್ ಅವರು ಸೇರಿಸ್ಕೊಂಡು ಇವತ್ತು ದೊಡ್ಡ ಧರ್ಮದ ವಿಚಾರವಾಗಿ ಮಾತನಾಡ್ತಾರೆ. ನೀವು ಮೊದಲು ರೀ ಸೌಜನ್ಯ ಪ್ರಕರಣನೇ ಬೇರೆ, ಬುರುಡೆ ಪ್ರಕರಣನೇ ಬೇರೆ. ಹಾಗಾದ್ರೆ 13 ಕಡೆ ನೀವು ಹೆಣಗಳ ರಾಶಿಯನ್ನು ತೆಗೆದು ಬಿಡ್ತೀವಿ, ಹೆಣಗಳ ರಾಶಿಯನ್ನು ಉತ್ತಿಟ್ಟಿದ್ವಿ ಅಂತ ಹೇಳಿದ್ವಲ್ಲ, ನಿಮ್ಗೆ ಏನಾದ್ರೂ ಸಿಕ್ತಾ? ಎವಿಡೆನ್ಸ್ ಏನಾದ್ರೂ ಸಿಕ್ತಾ ನಿಮ್ಗೆ? ಏನು ಕೂಡ ಸಿಗ್ಲಿಲ್ಲ. ಆಯ್ತು, ಲಾಸ್ಟ್. ಓಕೆ, ಮೂರ್ತಿ ಸರ್, 3 ಪ್ರಶ್ನೆಗಳು. ಮಧ್ಯಂತರ ವರದಿಯನ್ನು ಯಾಕೆ ಕೊಟ್ಟಿಲ್ಲ? ತನಿಖೆ ಬಗ್ಗೆ ಅನುಮಾನ ಇದೆ, ಇದ್ರ ಜೊತೆಗೆ ಅಪಪ್ರಚಾರ ನಡೀತಾ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಂತಲೇ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಸರ್ಕಾರ ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಕ್ವಿಕ್ ಆಗಿ ನಾನು ಹೇಳೋದೇ ನೋಡಿ, ಇವಾಗ ತನಿಖೆ ನಡೆಸ್ತಾ ಇದ್ದಾರೆ. ಅವ್ರಿಗೆ ಇವಾಗೇ ರಿಪೋರ್ಟ್ ಕೊಡಿ, ಆವಾಗಲೇ ರಿಪೋರ್ಟ್ ಕೊಡಿ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವಾಗ ಅಗ್ದಿರೋ ಸ್ಥಳದಲ್ಲಿ ಏನೇನು ಸಿಕ್ಕಿದೆ ಅಂತ ಯಾರಿಗೂ ತಿಳಿಸಿಲ್ಲ. ಇವಾಗ ಅದು ಗೊತ್ತಾಗತ್ತೆ ಮುಂದೆ ಹೋಗ್ತಾ ಇದ್ದಂಗೆ. ಆ ರಿಪೋರ್ಟ್ನ ನೀವು ಈಗಲೇ ಕೊಟ್ಬಿಡಿ, ಆವಾಗಲೇ ಕೊಟ್ಬಿಡಿ ಅಂತ ಹೇಳೋಕ್ಕಾಗೋದಿಲ್ಲ. ತನಿಖೆ ಒಂದು ಏಟಿ ಮಾಡಿದ್ಮೇಲೆ ನೀವು ಅವ್ರಿಗೆ ಸಮಯಾವಕಾಶ ಕೊಡಬೇಕು. ಅವ್ರು ಅದರಲ್ಲಿ ತೆಗಿತಾರೆ, ಏನೇನಿದೆ ಅಂತ ಹೇಳಿ ನೋಡ್ತಾರೆ. ಅದಾದಮೇಲೆ ಅದಕ್ಕೆ ಹೊರಗಡೆ ಬಂದೇ ಬರ್ತದೆ. ಇವ್ರ ಥರ ಎಲ್ಲ ಮುಚ್ಚಿಡಕ್ಕಂತೂ ಆಗೋದಿಲ್ಲ. ಇವ್ರು ಮುಚ್ಚಿಡ್ತಾ ಇದ್ರಲ್ಲ ಮೊದಲೆಲ್ಲ, ಇದು ಮಾಡ್ತೀವಿ, ಲಾಸ್ಟಲ್ಲಿ ರಿಪೋರ್ಟ್ ನೋಡಿದ್ರೆ ಇವ್ರು ಯಾವುದೋ ಮಾಡ್ತಿರೋ ಹೆಣದ ಮೇಲೆ ರಾಜಕೀಯ ಮಾಡ್ತಿರೋ, ನಾನು ತನಿಖೆ ಮಾಡಿದಾಗ ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಉದಾಹರಣೆಗಳು ಸಾಕಷ್ಟಿದೆ. ಆದರೆ ಯಾರೋ ಕೊಲೆ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಂಥದ್ದು ಲಾಸ್ಟಲ್ಲಿ ರಿಪೋರ್ಟ್ ಬಂದಿದ್ದೇನು ಅಂತಂದರೆ ಅಲ್ಲಿ ಆತ್ಮಹತ್ಯೆ ಆಗಿದೆ, ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳೋ ರಿಪೋರ್ಟು ಸಾಕಷ್ಟಿದೆ. ಹಿಂದೆಗಡೆ ತುಂಬ ಓದ್ಕೊಂಡು ಹೋದರೆ ಸುಮಾರಿದೆ ಅದು ರಿಪೋರ್ಟ್ಗಳು. ಈ ಶೋಭಾ ಕರಂದ್ಲಾಜೆ ಅವ್ರು ಮಾತಾಡಿದ್ದು ಇದೇ ಮೇಸ್ತ್ರಿ ಬಗ್ಗೆ ಮಾತಾಡಿ ಅವ್ರು ಬಿಸಿನೀರು ಚೆಲ್ಬಿಟ್ಟಿದ್ದಾರೆ, ಇದು ಚೆಲ್ಬಿಟ್ಟಿದ್ದಾರೆ, ಶ್ರೀರಾಮ್ ಅಂತ ಬರ್ಕೊಂಡು ಅದೆಲ್ಲ ತನಿಖೆಗಳಿದೆ. ಅವೆಲ್ಲ ಯಾವುದೇ ರಿಪೋರ್ಟ್ ಬಂದಿದೆ, ಅದೆಲ್ಲ ಜನಗಳಿಗೆ ಗೊತ್ತಿದೆ, ಇಲ್ಲ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಇವರು ಇದರಲ್ಲಿ ಧರ್ಮಸ್ಥಳದ ಮೇಲೆ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಮೇಲೆ ಇವರೇನೋ ಒಂದು ರಾಜಕೀಯ ಹುಟ್ಟಿಸ್ಕೊಳ್ಳೋಣ, ಏನೋ ಬೇಳೆ ಬೆಳೆಸ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದಾರೆ. ಅದು ಆಗ್ತಾ ಇಲ್ಲ ಇವ್ರಿಗೆ. ಯಾರೇ ಆಗಿರಲಿ, ಇವತ್ತು ಇವ್ರು ಹೇಳ್ತಾ ಇದ್ದಾರೆ ಬುರುಡೆ 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 ಅಂತ. ಏನು ಅವನ್ನೇನು ಸುಮ್ಮನೆ ಬಿಡ್ತಾರ SIT ಅವರು? ಅದನ್ನು ಕೇಳ್ತಾರೆ, ಈ ಬುರುಡೆ ಎಲ್ಲಿದು? ಆ ತನಿಖೆ ಮಾಡ್ತಾರೆ. ಮೂಳೆ ಇದೆ, ಫರಂಗಿ ರಿಪೋರ್ಟ್ ತಗೊಂತಾರೆ, ಅದ್ರ ಬಗ್ಗೆನೂ ತನಿಖೆ ಆಗುತ್ತೆ. ಕೇಳ್ರಿ ನೀವು ಸಮಾಧಾನವಾಗಿ. ಈಗ ಆ ಬುರುಡೆನ ತಂದು ಯಾವ ಸ್ಥಳದಲ್ಲಿ ತಂದು ಅದನ್ನ ಮಾಜಿ ಮಾಡಲಿಲ್ಲ. ಅದು ಮಾಜಿ ಮಾಡಿ ಅಲ್ಲಿ ಗೈಡ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಏನಾದ್ರೂ ಸರಿಯಾಗಿ ಹೇಳ್ತಾ ಇದ್ರೆ ಅದಕ್ಕೆ ಮಧ್ಯ ಕಾಂಗ್ರೆಸ್ ಸಂಸ್ಕೃತಿ. ಬೇಗ ಮುಗಿಸಿ, ಬೇಗ. ಓಲೈಕೆ ರಾಜಕಾರಣ ಉತ್ಕರ್ಷ್ ಟೈಮ್ ಆಗ್ತಿದೆ.
ಆಗ್ತಿದೆ, ಟೈಮ್ ಕಡಿಮೆ ಇದೆ, ಆ ಟೈಮ್. ಬುರುಡೆ ಮಾಹಿತಿ ಸರಿಯಾಗಿ ಅದೇ ಆಯ್ತು, ರೀತಿಯಲ್ಲಿ ಆಯ್ತು, ಸರಿಯಾಗಿ ಆಯ್ತು, ಇಲ್ಲ. ಆಯ್ತು. ಅವ್ರ ಮಾತು ತಗೊಳ್ಳಿ, ಅವ್ರ ಅಭಿಪ್ರಾಯ ತಗೊಳ್ಳಿ, ಕೌಂಟರ್ ಮಾಡಿ. ಆಯ್ತು, ಉತ್ಕರ್ಷ್, ಓಕೆ, ಆಯ್ತು. ಪ್ರಶ್ನೆ ಆಗಿದೆ, ಉತ್ತರ ಕೊಡ್ಲಿ ಫಸ್ಟ್, ಉತ್ತರ ಕೊಡ್ಲಿ. ತನಿಖೆ ಬಗ್ಗೆ ಅನುಮಾನ ಇದೆ, ಅದ್ರ ಬಗ್ಗೆ ಸ್ಪಷ್ಟೀಕರಣ. ನಾನು ಹೇಳ್ತಾ ಇದ್ದೀನಲ್ಲ, ಇವ್ರು ಹೇಳ್ತಾ ಇರೋದು ಬುರ್ಡೆ ಅಂತ ಹೇಳಿದ್ರೆ ಬುರ್ಡೆ ಎಲ್ಲಿಂದ ಬಂತು, ಏನ್ ಬಂತು ಎಲ್ಲ ತನಿಖೆ ಆಗತ್ತೆ. ಅದು ಇವ್ರು ಸಮಾಧಾನವಾಗಿರ್ಬೇಕು ಅಷ್ಟೇ. ಬಿಟ್ರೆ ಅದು ಬಿಟ್ಬಿಟ್ಟು ಇವ್ರು ಹೇಳ್ದಂಗೆ ಎಲ್ಲೋ ಮಧ್ಯ ತೂರಿಸಿ ಏನೋ ಆಗೋಯ್ತು ಅದನ್ನ ಯಾಕೆ ಕೇಳಿಲ್ಲ, ಇವ್ರು ಯಾರು ಕೇಳಿ ತನಿಖೆ ಅವ್ರು ಹೇಳ್ತಾರೆ ಕೊನೆಗೆ ಬುರ್ಡೆ ಎಲ್ಲಿ ಬಂತು, ಮೂಳೆ ಎಲ್ಲಿ ಸಿಕ್ತು, ಎಲ್ಲಿ ಹೋಯ್ತು, ಯಾವ ಪಾಯಿಂಟ್ ಅಲ್ಲಿ ಏನ್ ಸಿಕ್ತು ಅಂತೆಲ್ಲ ಅಪಪ್ರಚಾರ ಮಾಡ್ತಾರೆ, ನೋಡ್ರಿ. ತನಿಖೆ ಯಾವ ಮಾತಾಡಕ್ ಬಿಡಲ್ಲ ಇವರು, ಸತ್ಯವನ್ನ ಮಾತಾಡಕ್ಕೆ ಇವ್ರಿಗೆ ಬಿಡಲ್ಲ. ನೋಡಿ, ತನಿಖೆ ಆಗ್ಲಿ, ಏನೇನ್ ರಿಪೋರ್ಟ್ ಅಪಪ್ರಚಾರಿಗಳ ವಿರುದ್ಧ ಏನು ನೋಡಿ, ಅಪಪ್ರಚಾರ ವಿರುದ್ಧನೂ ಕೂಡ ತನಿಖೆ ಮಾಡ್ತಾರೆ, ಅದಕ್ಕೂ ಕೇಸ್ ಹಾಕ್ತಾರೆ. ಇಲ್ಲ ಅಂತ ಯಾರು ಯಾವ್ದು ಮಾಡಲ್ಲ. ಯಾವ್ದು ಧರ್ಮಸ್ಥಳದ ಏನು ಅಪಪ್ರಚಾರ ಮಾಡಕ್ ಹೋದ್ರು ಯಾರು ಬಿಡೋದಿಲ್ಲ. ಇವತ್ತಿನ ದಿವಸ ಇದೇ ಸಿದ್ದರಾಮಯ್ಯ ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಇದೇ DK ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಇದೇ ರಾಹುಲ್ ಗಾಂಧಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಬಂದ್ರೆ ಮಾತಾಡಿ. ವೀಕ್ಷಕರೇ, ಒಂದ್ ಕಡೆ SIT ತನಿಖೆ ನಡೀತಾ ಇದೆ, ಇದರ ನಡುವೆ ರಾಜಕೀಯ ನಡೀತಾನೆ ಇರುತ್ತೆ. ಬಟ್ ತನಿಖೆಯಿಂದಲೇ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗಿರುವಂಥದ್ದು ಸತ್ಯಾಸತ್ಯತೆ ತನಿಖೆ ಬಳಿಕ ಗೊತ್ತಾಗುತ್ತೆ. ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.